ಸಿಲ್ವರ್ ಟ್ರೇ ಈ ತರ ರಿಟರ್ನ್ ಗಿಫ್ಟ್ಗೆ ಈ ತರ ಸ್ಟಾರ್ಟಿಂಗ್ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ. ಸಿಲ್ವರ್ ನಿಮ್ಗೆ ಎಲ್ಲಾ ಈ ಸೈಜ್ ವರೆಗೂ, ಈ ಸೈಜ್ ಇಂದ ಈ ಸೈಜ್ ವರೆಗೂ ಎಲ್ಲಾ ವೆರೈಟಿ ಸಿಗುತ್ತೆ. ಈ ಸೈಜ್ ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ. ಸೊ ಇದು ಮೀನಾ ವರ್ಕ್ ಅಲ್ಲಿ ಬೇಕಾದ್ರೆ, ಗೋಲ್ಡ್ ಅಲ್ಲಿ ಬೇಕಾದ್ರೆ ಮೀನಾ ವರ್ಕ್ ಬರುತ್ತೆ, ಸಿಲ್ವರ್ ಅಲ್ಲಿ ಬೇಕಾದ್ರೆ ಈ ತರ ಬರುತ್ತೆ. ಜಸ್ಟ್ ಸ್ಯಾಂಪಲ್ ಮಾತ್ರ ಒಂದು ತೋರಿಸ್ತಾ ಇದ್ದಾರೆ. ಇದರಲ್ಲಿ ಇಷ್ಟು ದೊಡ್ಡ ಸೈಜ್ ವರೆಗೂ ನಿಮಗೆ ಟ್ರೇ ಆದ್ರೆ ಸಿಗುತ್ತೆ. ಇದು ಕೂಡ ಆಸ್ ಎ ನಿಮಗೆ ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ಕೊಡ್ಬೋದು. ನಿಮ್ಮ ಸ್ವಂತ ಓನ್ಗೆ ನೀವು ಹಬ್ಬ ಕೂಡ ನೀವು ಯೂಸ್ ಮಾಡ್ಕೊಬೋದು. ಏನಾದ್ರು ಡೆಕೋರೇಷನ್ ಮಾಡಿ ಇಟ್ಕೊಬೋದು. ಅಮ್ಮನವ್ರಿಗೆ ಏನಾದ್ರು ಹಣ್ಣು ಹಂಪ್ಲು ಎಲ್ಲ ಒಂದೇ ತಟ್ಟೆಲಿ ನಾನು ಡೆಕೋರೇಟ್ ಮಾಡ್ತೀನಿ ಅಂದ್ರೆ ಆ ತರ ಕೂಡ ಡೆಕೋರೇಟ್ ಅನ್ನ ಒಂದೊಂದು ಮಾತ್ರ ನಾನು ತೆಗಿತಾ ಇದ್ದೀನಿ, ಸೊ ತೋರ್ಸಕ್ಕೆ ಅಂತ. ಸೊ ಈ ತರ ಎನಿ ಐಟಮ್ ನಿಮಗೆ ರಿಟರ್ನ್ ಗಿಫ್ಟ್ಸ್ ಏನಾದ್ರು ಬೇಕು ಅಂದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸೊ ಬಲ್ಕಲ್ಲಿ ಕೂಡ ತಗೊಬೋದು, ಹಾಗೆ ಸಿಂಗಲ್ ಪೀಸ್ ಕೂಡ ಪರ್ಚೇಸ್ ಮಾಡ್ಕೊಬೋದು. ಬಲ್ಕಲ್ಲಿ ತಗೊಳ್ಳೋದಾದ್ರೆ ನಿಮಗೆ ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ, ಸಿಂಗಲ್ ತಗೊಳ್ಳೋದಾದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡಿ ಇದು ಇದು ಹೀಗೆ ಓಪನ್ ಆಗುತ್ತೆ, ಇದು ಕ್ಲೋಸ್ ಆಗುತ್ತೆ. ಇದು ಕೂಡ ಅಷ್ಟೇ ನಿಮಗೆ ರಿಟರ್ನ್ ಗಿಫ್ಟ್ಸ್ ಆಗಿ ಕೊಡ್ಬೋದು. ತುಂಬಾನೇ ಚೆನ್ನಾಗಿದೆ ನೋಡಿ, ಓಪನ್ ಕ್ಲೋಸು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಿಮಗೆ ಈ ತರ ಪೀಠಗಳು ರಿಟರ್ನ್ ಗಿಫ್ಟ್ ಸಿಗುತ್ತೆ. ಸ್ಟಾರ್ಟಿಂಗ್ ಈ ಸೈಜ್ ಇಂದ ಸಿಗುತ್ತೆ ಸಿಲ್ವರ್ ಅಲ್ಲಿ ನಿಮ್ಗೆ 35 ರೇಂಜ್ಗೆ. 35 ಇಂದ ನಿಮ್ಗೆ ಲಾಸ್ಟ್ 12x12 ಆ ರೇಂಜ್ ವರೆಗೂ ಸಿಗುತ್ತೆ. ಎಲ್ಲಾ ಸೈಜಸ್ ಸಿಗುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸ್ಕ್ವೇರ್ ಅಲ್ಲಿ ಇದೆ, ರೌಂಡ್ ಅಲ್ಲಿ ಬೇಕಾದ್ರೆ ರೌಂಡ್ ಅಲ್ಲಿ ಕೂಡ ಇದೆ. ಹಾಗೇನೆ ನಿಮ್ಗೆ ಅದರಲ್ಲಿ ನಿಮ್ಗೆ ಕಾಪರ್ ಈ ತರ ನೋಡಿ, ಈ ತರ ಕೂಡ ಇದೆ. ಹಾಗೇನೆ ನಿಮ್ಗೆ ಸಿಲ್ವರ್ ಅಲ್ಲಿ ಬೇಕಾದ್ರೆ ಗೋಲ್ಡ್, ಜರ್ಮನ್ ಸಿಲ್ವರ್ ಅಲ್ಲಿ ಈ ತರ ಕೂಡ ಇದೆ. ಹಾಗೇನೆ ಕಾಪರು ಸಿಲ್ವರು ಇದೆರಡು ಕೂಡ ಮಿಕ್ಸ್ ಇದೆ ನೋಡಿ, ಕಾಪರ್ ಮತ್ತೆ ಗೋಲ್ಡ್ ಇದೆ. ಗೋಲ್ಡ್, ಸಿಲ್ವರು, ಕಾಪರು ಮತ್ತೆ ಇಷ್ಟು ಮೂರು ನಿಮ್ಗೆ ಇದರಲ್ಲಿ ಸಿಗುತ್ತೆ ನೋಡಿ. ಇದರಲ್ಲಿ ಕೂಡ ಅಷ್ಟೇ ಕಾಪರ್ ಅಲ್ಲಿ ನಿಮ್ಗೆ ಮೀನಾ ವರ್ಕ್ ಆದ್ರೆ ಇರುತ್ತೆ. ಇದೆಲ್ಲ ಪೀಠಗಳಾಗಿರತ್ತಲ್ವಾ ಮ್ಯಾಮ್, ಇದನ್ನ ರಿಟರ್ನ್ ಗಿಫ್ಟ್ ಆಗಿ ಕೂಡ ಕೊಡ್ಬೋದು, ಇಲ್ಲಾಂದ್ರೆ ನೀವು ಮನೆಗೆ ಕೂಡ ಯೂಸ್ ಮಾಡ್ಕೊಬಹುದು. ಸೊ ಯಾವ್ದು ಓಕೆ, ಇದು ಬಾಕ್ಸ್ ಅಲ್ವಾ ಬರುತ್ತೆ. ಈ ತರ ಬಾಕ್ಸ್ ಇದು ಕೂಡ ಅಷ್ಟೇ ನಿಮ್ಗೆ ರಿಟರ್ನ್ ರೇಂಜ್ ಇಂದ ಸ್ಟಾರ್ಟ್ 85 ರೇಂಜ್, ಆ ರೇಂಜ್ ಎಲ್ಲಾ ರೇಂಜಸ್ ಸಿಗುತ್ತೆ ನಿಮ್ಗೆ. ಓಕೆ ಓಕೆ, ಸೊ ಇದು ಕೂಡ ಅಷ್ಟೇ ನಮ್ಗೆ ಮಲ್ಟಿಪಲ್ ಇದಿದೆ, ಏನು ಮೆಟಲ್ ಅಲ್ಲಿ ಮಾಡಿರೋಂಥದ್ದು ನೋಡಿ. ಇಲ್ಲಿ ನಿಮ್ಗೆ ಗೋಲ್ಡ್ ಮತ್ತೆ ಕಾಪರ್ ಎರಡು ಮಿಕ್ಸ್ ಇದೆ ಅಲ್ವಾ, ಅದೇ ತರ ನಿಮ್ಗೆ ಸಿಲ್ವರ್ ಅಲ್ಲಿ ಕೂಡ ಇದೆ, ಗೋಲ್ಡ್ ಅಲ್ಲಿ ಕೂಡ ಇದೆ ಅಲ್ವಾ. ಇದು ಹೂವನ್ನ ಇದಕ್ಕೆ ಚುಚ್ಬಿಟ್ಟು ಡೆಕೋರೇಷನ್ ಮಾಡ್ತಾರೆ. ಓಕೆ, ಗೊಂಚಲ್ ತರ ಬರುತ್ತಾ ಇದು. ಸೊ ಇಲ್ಲೆಲ್ಲ ನಾವು ಚುಚ್ಕೊಬಹುದು ಹೂನ, ಯಾವ ಹೂ ಬೇಕಾದ್ರೂ ಆಗ್ಬೋದು, ರೋಸ್ ಆಗ್ಬೋದು, ಸೇವಂತಿಗೆ ಆಗ್ಬೋದು, ಎನಿ ಫ್ಲವರ್ ಆಗ್ಬೋದು. ಸೊ ಇದ್ರಲ್ಲಿ ನಿಮ್ಗೆ ಗೋಲ್ಡ್ ಅಲ್ಲಿ ಕೂಡ ಇದೆ, ಹಾಗೇನೆ ಸಿಲ್ವರ್ ಅಲ್ಲಿ ಕೂಡ ಇದೆ ನೋಡಿ. ಸಿಲ್ವರ್ ಅಂದ್ರೆ ಜರ್ಮನ್ ಸಿಲ್ವರು, ಪ್ಯೂರ್ ಸಿಲ್ವರ್ ಅಲ್ಲ. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್ ಹೇಳಿ ಸರ್, ನಿಮ್ಮ ಶಾಪ್ ಹೆಸರೇನು? ವಂದನಾ ಆರ್ಟ್ ಅಂಡ್ ಕ್ರಾಫ್ಟ್, ಓಕೆ, ಶಿವರಾಂಪೇಟೆ ನಿಯರ್ ಮನಸ್ ಮಾರ್ಕೆಟ್. ಓಕೆ, ವಿಶಾಲ ಮಠ ಕಡೆಯಿಂದ ಈ ಕಡೆ ಬಂದ್ರೆ ನೀವು ಮನಸ್ ಮಾರ್ಕೆಟ್ ಹತ್ರ ಬಲ್ದ ಕಡೆ ಸಿಗುತ್ತೆ ನಿಮ್ಮ ಅಂಗಡಿ. ಓಕೆ, ನೆಕ್ಸ್ಟ್ ಸರ್, ಇದು ಎಷ್ಟು ವರ್ಷದಿಂದ ಶಾಪ್ ಆದ್ರೆ ನೀವು ನಡೆಸ್ತಾ ಇದ್ದೀರಾ ಸರ್? ಇದು ಶಾಪ್ ಬಂದು 16 ವರ್ಷದಿಂದ ಇದೆ. 16 ವರ್ಷದಿಂದಾನು ಇದೆ. ಸೊ ಇದೇ ಪ್ಲೇಸ್ ಎಲ್ಲ ಇದೆ. ಪಕ್ಕದಲ್ಲಿ ಇತ್ತು, ಸಣ್ಣದೊಂದಿತ್ತು. ನಮ್ಮ ಗ್ರಾಹಕರೇ ನಮಗೆ ದೊಡ್ಡದು ಮಾಡ್ಕೊಟ್ರಿ ಇಲ್ಲಿ. ಓಕೆ, ಗ್ರಾಹಕರೇ ದೊಡ್ಡದು ಮಾಡ್ಕೊಂಡಿದ್ದಾರೆ. ಸೊ ಇದು ರೇಟ್ಸ್ ಎಲ್ಲ ಹೇಗಿರುತ್ತೆ ಸರ್ ನಿಮ್ಮ ಹತ್ರ? ಬೆಂಗಳೂರು ಹೋಲ್ಸಿದ್ರೆ ಇಲ್ಲಿ ಏನಿರುತ್ತೆ ಸರ್ ರೇಟ್ಸ್ ಎಲ್ಲ? ಬೆಂಗಳೂರು ಮೈಸೂರು ರೇಟ್ ಸೇಮ್ ಇದೆ ಮೇಡಮ್, ಹೇಳೋ ತರ ಬೇರೆ ಇದೆ. ಓಕೆ, ಅಲ್ಲಿ ಹೇಳದೆ ಮಾಡ್ತೀವಿ, ಇಲ್ಲಿ ಹೇಳ್ಬಿಟ್ಟು ಮಾಡ್ತೀವಿ. ಓಕೆ, ಹಂಗೆ. ಈಗ ಒಂದು ಆರ್ಡಿನರಿ ಹಿತ್ತಾಳೆ ಮೇಲೆ ಪ್ಲೇಟಿಂಗ್ ಶುರು ಆಗುತ್ತೆ ನಿಮ್ಗೆ 2.5 ರೂಪಾಯಿಂದ ಗ್ರಾಮ್. ಅಲೈನ್ಮೆಂಟ್ ಶುರು ಆಗುತ್ತೆ 6 ರೂಪಾಯಿಂದ ಗ್ರಾಮ್. ಓಕೆ, ಅಲ್ಲಿ ಹೇಳದೆ ಹೋದ್ರೆ ಅದೇ ಕಡಿಮೆ ರೇಟ್. ಇಲ್ಲಿ ಮೈಸೂರಲ್ಲೆಲ್ಲ ಹೆಂಗಂದ್ರೆ ಸ್ವಲ್ಪ ಏನಾರ ಹಿತ್ತಾಳಾದ್ರೆ ಇಟ್ಕೊಂಡು ಕೈ ಬಂದ್ಬಿಡ್ತಾರೆ ನಮ್ ಜನಗಳು. ಅದಕ್ಕೆ ಅವ್ರು ಏನು ನಮ್ ಗ್ರಾಹಕರು ದೇವ್ರು, ಹೌದೌದು ಸರ್, ಹೇಳ್ದಂಗೆ ದುಡ್ಡು ಕೊಡ್ತಾರೆ ಮೇಡಮ್. ಹೌದೌದು ಮೋಸ ಮಾಡಿ ಹೌದೌದು ತಪ್ಪು ಹೇಳಲ್ಲ. ಮೆಟೀರಿಯಲ್ ಹೇಳ್ತೀನಿ ನಾನು, ಹೇಳ್ತಾರೆ ಇದು ಅಂತ ಹೇಳ್ತಾರೆ, ಅವ್ರು ಯಾವ್ದು ಬೇಕು ಅದನ್ನ ತಗೋಬೇಕು. ಓಕೆ, ಸೊ ಆನ್ಲೈನ್ ಇರುತ್ತೆ ಸರ್? ಆನ್ಲೈನ್ ಫೆಸಿಲಿಟಿ ಆದ್ರೆ ಹೇಗೆ ಕೊಡ್ತೀರಾ? ಸಂಜೆ 6 ರಿಂದ 9 ಗಂಟೆಗೆ ವಿಡಿಯೋ ಕಾಲ್ ಇರ್ತೀನಿ. ಓಕೆ, ಕಸ್ಟಮರ್ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಕೋಬಹುದು. ಬೆಳಿಗ್ಗೆ 10 ರಿಂದ 11 ವಿಡಿಯೋ ಕಾಲ್ ಇರುತ್ತೆ. ಓಕೆ, ಎರಡು ಟೈಮ್ ಫಿಕ್ಸ್ ಟೈಮಿಂಗ್ಸ್ ಇರುತ್ತೆ. ಆ ಟೈಮಲ್ಲಿ ನಮ್ಗೆ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ. ಓಕೆ, ಆನ್ಲೈನ್ ಅಟೆಂಡ್ ಮಾಡ್ಕೋಬಹುದು. ಓಕೆ, ಯಾವ್ದು ಕಸ್ಟಮರ್ ಬೇಕು ಅಂತಾರೆ ಒಂದು ಗೂಗಲ್ ಪೇ ಮಾಡಿಸ್ಕೊಂಡು ಐಟಮ್ನ ಕಳ್ಸ್ಕೊಡ್ತೀರಾ? ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ? ಶಿಪ್ಪಿಂಗು ಸ್ವಲ್ಪ ಇದೆ, ಎಕ್ಸ್ಟ್ರಾ ಏನಿರಲ್ಲ. ಓಕೆ, ಹೊರಗಡೆ ಕಂಟ್ರಿಗೆ ಕಳ್ಸಿದ್ರೆ ಕಸ್ಟಮರ್ ಪೇ ಮಾಡ್ತೀವಿ. ಓಕೆ, ಆಮೇಲೆ ಐಟಮ್ ಅವ್ರಿಗೆ ಇಷ್ಟ ಆಗಿಲ್ವಾ ವಾಪಸ್ ಕೊಡ್ತಾರೆ, ದುಡ್ಡು ರಿಫಂಡ್ ಮಾಡ್ತೀವಿ. ದುಡ್ಡು ರಿಫಂಡ್ ಮಾಡ್ತೀರಾ? ಓಕೆ, ಸೊ ಇಷ್ಟ ಆಗ್ಲಿಲ್ಲ ಅಂದ್ರೆ ದುಡ್ಡು ಕೂಡ ನಿಮ್ಗೆ ವಾಪಸ್ ರಿಟರ್ನ್ ಆದ್ರೆ ಮಾಡ್ತಾರೆ. ಸೊ ನೀವು ಬಲ್ಕಲ್ಲಿ ಕೊಡ್ತೀರಾ ಸರ್? ಬಲ್ಕಲ್ಲಿ ಮತ್ತೆ ರೀಟೇಲ್ ಎರಡು ಸಿಂಗಲ್ ಪೀಸ್ ಕೂಡ ಕಳ್ಸಿಕೊಡ್ತೀರಲ್ವಾ? ಸಿಸ್ಟಮ್ ಇದೆ ಅಂದ್ರೆ ಮೇಡಮ್, 1 ಪೀಸ್ಗೆ ಬೇರೆ ರೇಟ್ ಇದೆ, ಹೌದು, 10 ಪೀಸ್ಗೆ ಬೇರೆ ರೇಟ್ ಇದೆ, 100 ಪೀಸ್ಗೆ ಬೇರೆ ರೇಟ್ ಇದೆ. ಓಕೆ, ಯಾರು ಎಷ್ಟು ಪೀಸ್ ಬೇಕಾದ್ರೆ ತಗೋಬಹುದು, ಅದಕ್ಕೆ ತಕ್ಕಂತೆ ಡಿಸ್ಕೌಂಟ್ ಇರುತ್ತೆ. ಓಕೆ, ಸೊ ಬಲ್ಕಲ್ಲಿ ತಗೊಳ್ಳೋರ್ಗೆ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಾದ್ರೆ ಸಿಗತ್ತೆ. ಸೊ ರೀಸೇಲ್ ಮಾಡ್ಕೊಳ್ಳೋರ್ಗೆ ಜಾಸ್ತಿ ಇದು ರೀಸೆಲ್ಲರ್ ಮತ್ತೆ ಮದುವೆ ಫಂಕ್ಷನ್, ಹೌದೌದು, ಅವ್ರಿಗೆಲ್ಲ 100 ಪೀಸ್ ಬೇಕು ಅಂದ್ರೆ 500 ಪೀಸ್ ಬೇಕು ಅಂದ್ರೆ ಬೆಂಗಳೂರು ಹೋಗೋದು ಬೇಕಾಗಿಲ್ಲ. ಹೌದು, ಅದಕ್ಕೆ ಕಡಿಮೆ ನಾನು ಹೇಳ್ಕೊಡ್ತೀನಿ. ಓಕೆ, 1 ಪೀಸ್ಗೆ ಬೇರೆ ರೇಟ್. ಓಕೆ, ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಬನ್ನಿ ಲೊಕೇಶನ್ ಆದ್ರೆ ನೋಡ್ಕೋಣ. ಇದು ಬಂದ್ಬಿಟ್ಟು ಮೈಸೂರಲ್ಲಿ ಲೊಕೇಟ್ ಆಗಿರುವಂಥದ್ದು ಫ್ರೆಂಡ್ಸ್ ಶಾಪು, ಶಿವರಾಂಪೇಟೆ ಅಂತ.
ಶಿವರಾಂಪೇಟೆಯಲ್ಲಿ ನಿಮಗೆ ವಿಶಾಲ್ ಮಾರ್ಟ್ ಇದೆಯಲ್ವಾ, ವಿಶಾಲ್ ಮಾರ್ಟ್ ಸ್ಟ್ರೈಟ್ ಬಂದರೆ ನಿಮಗೆ ವಂದನಾ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂತ ಬರುತ್ತೆ. ನಂದಿ ಜ್ಯುವೆಲರ್ಸ್ ಪಕ್ಕದಲ್ಲೇ ಇರುವಂಥದ್ದು, ಲೊಕೇಟ್ ಆಗಿರುವಂಥದ್ದು. ಅವಾಗಲೇ ನೋಡಿದ್ರಿ, ಇದು 2 ಸ್ಟೆಪ್ಸಲ್ಲಿ ಇರುವಂತಹ ಒಂದು ಪೀಠ ಅಥವಾ ಮಣೆ ಅಂತ ನೋಡಿದ್ರಲ್ವಾ. ಇದರಲ್ಲಿ ನಿಮಗೆ ದೀಪಗಳಾದರೂ ಇಟ್ಕೊಬೋದು, ಇಲ್ಲ ದೇವನಾದರೂ ಈ ಥರ ನೀವು ಡೆಕೋರೇಟಿವ್ ಪರ್ಪಸ್ ಆದರೆ ಇಟ್ಕೊಬೋದು. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಇದೆ. ದಸರಾಗೂ ಕೂಡ ನೀವು ಇದನ್ನು ಬಳಸ್ಕೊಬೋದು. ಸೊ ವರಮಹಾಲಕ್ಷ್ಮಿಗೆ ಮಾತ್ರ ಅಲ್ಲ, ಗಣೇಶ ಹಬ್ಬಕ್ಕೆ ಬಳಸ್ಕೊಬೋದು, ಮತ್ತು ದಸರಾಗೆ ಬಳಸ್ಕೊಬೋದು. ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ, ಯಾವ ಇದು ಕೂಡ ಬಳಸ್ಕೊಬೋದು. ದೀಪಾವಳಿ ಕೂಡ ಈವನ್ ಇದನ್ನು ಬಳಸ್ಕೊಬೋದು. ತುಂಬಾ ಚೆನ್ನಾಗಿದೆ ನೋಡಿ ಮನೆಗಳೆಲ್ಲ, ಎಲ್ಲ ರೀಸನಬಲ್ ರೇಟಲ್ಲಿ ನಿಮಗೆ ಆದರೆ ಸಿಗ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ದೀಪಗಳು ಕೂಡ ಅಷ್ಟೇ, ಎಲ್ಲನೂ ಯುನೀಕ್ ಆ್ಯಂಡ್ ಸೂಪರ್ ಆಗಿದೆ ಒಂದೊಂದು. ಸೊ ಇದರಲ್ಲಿ 3 ಸ್ಟೆಪ್ಸ್ ಆದರೆ ನೋಡಿದ್ರಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಸ್ಟೆಪ್ ತೋರಿಸ್ತಾ ಇದ್ರಿ? ಎಷ್ಟು ಸ್ಟೆಪ್ ತೋರಿಸ್ತಾ? 5 ಸ್ಟೆಪ್. 1 2 3 4 5 ಸ್ಟೆಪ್ ನೋಡಿ, 7 ಬರುತ್ತೆ. ವಾವ್, ಸೂಪರ್ ಆಗಿದೆ ನೋಡಿ. ಈ ಎಲ್ಲ ಮತ್ತೆ ತುಂಬಾ ತೂಕ ಇದೆ ಅಂತ ಅನ್ಕೊಂಬೇಡಿ, ಲೈಟ್ ವೇಟ್ ಇರುತ್ತೆ. ನೋಡ್ತಾ ಇದ್ರಲ್ವಾ, 5 ಸ್ಟೆಪ್, ಇನ್ನು 7 ಸ್ಟೆಪ್ ಕೂಡ ಇದೆ. ಇದರಲ್ಲಿ ವುಡನ್ ಅಲ್ಲೂ ಕೂಡ ಇದೆ, ಹಾಗೇನೆ ಇವಾಗಲೇ ತೋರಿಸಿದ್ನಲ್ವಾ ಇದ್ರಲ್ಲಿ ಕೂಡ ಇದೆ ಅಲ್ವಾ ಸರ್? ಈ ಮೆಟಲ್ ಅಲ್ಲಿ ಕೂಡ ಇದೆ. ಓಕೆ, ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ. ಐಟಮ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಒಂದೊಂದು ಕೂಡ ಯುನೀಕ್ ಆಗಿದೆ, ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಐಟಮ್ಸು, ರಿಟರ್ನ್ ಗಿಫ್ಟ್ಸು ಎಲ್ಲ ಕೂಡ. ಇದು ಕೂಡ ಅಷ್ಟೇ, ನಿಮಗೆ ವೈಟ್ ಮೆಟಲಲ್ಲಿ ಆನೆ ಇರುವಂಥದ್ದು. ನೋಡ್ತಾ ಇದ್ರೆ ಇದರಲ್ಲಿ ಮೇಲೆ ಸ್ಟೋನ್ ಆದರೆ ಕೊಟ್ಟಿದ್ದಾರೆ ನೋಡಿ, ನೋಡ್ತಾ ಇದ್ರಲ್ವಾ. ತೋರಣಗಳು ದೇವ್ರ ಮನೆಗೆ ಹಾಕ್ಬೋದು, ಅಥವಾ ಮೇನ್ ಡೋರ್ಗೆ ಏನಿರುತ್ತಲ್ವಾ ಅದಕ್ಕೆಲ್ಲ ತೋರಣಗಳಾದರೆ ಹಾಕ್ಬೋದು. ಇದರಲ್ಲಿ ನಿಮಗೆ ಜರ್ಮನ್ ಸಿಲ್ವರು ಈ ಥರ ನಿಮಗೆ ಕಾಣುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ. ಈ ಥರ ಬರುತ್ತೆ ನೋಡಿ, ಇದೆಲ್ಲ ತೋರಣಗಳು. ಸೊ ದೇವ್ರ ಮನೆಗೆ ಮತ್ತು ಮೇನ್ ಡೋರ್ಗೆಲ್ಲ ತುಂಬಾ ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ ನೋಡಿ. ವೆಲ್ಕಮ್ ಇದು ಮೇನ್ ಡೋರ್ಗೆ ಹಾಕೋವಂಥದ್ದು. ಸೊ ಹಬ್ಬ ಹರಿದಿನಗಳಲ್ಲಿ ಈ ಥರದನ್ನೆಲ್ಲ ಹಾಕೊಬೋದು. ಇದು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಏನೇನು ಸಿಗುತ್ತೆ ಎಲ್ಲ ಅಂದ್ರೆ ರ್ಯಾಂಡಮ್ ಆಗಿ ತೋರಿಸ್ಕೊಂಡು ಬರ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಶೋ ಪೀಸಸ್ ಆಗಿರುತ್ತೆ ನೋಡಿ. ದೊಡ್ಡ ಒಂದು ರಾಯಲ್ ಲುಕ್ ಇರುವಂತಹ ಮನೆಗಳಿಗೆ ಏನಾದ್ರು ಬೇಕು ಅಂದ್ರೆ ಈ ತರ ನಿಮ್ಗೆ ಶೋ ಪೀಸಸ್ ಅದೇ ಇರುತ್ತೆ ನೋಡಿ. ಟ್ರೇಗಳಾಗ್ಲಿ ಈ ತರ ಎಲ್ಲ ನೋಡಿ. ನೋಡಿ ತಟ್ಟೆಗಳು ಕೂಡ ಇದೆ ನಿಮ್ಗೆ, ನೋಡ್ತಾ ಇದ್ರಲ್ವಾ. ಇದರಲ್ಲಿ ತಟ್ಟೆಗಳ ಸೈಜಸ್ ಎಲ್ಲ ಕೂಡ ಇದೆ. ಜಸ್ಟ್ ಏನೇನ್ ಕಾಣುತ್ತೋ ಅದು ತೋರ್ಸ್ಕೊಂತ ಹೋಗ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಇರೋದ್ರಿಂದ ಅವರು ಕೂಡ ತುಂಬಾನೇ ಬಿಸಿ ಇದ್ದಾರೆ ನೋಡಿ. ಇದೆಲ್ಲ ಹರಿವಾಣಗಳು ಅಥವಾ ತಟ್ಟೆಗಳು ಅಂತ ಹೇಳ್ಬೋದು. ದೀಪ ಇಡ್ಬೋದು, ನಿಮ್ಗೆ ಏನಾದ್ರು ಅಂದ್ರೆ ಕೆಳಗಡೆ ಏನಾದ್ರು ಕಪ್ಪುಗಳು ಇಡೋದಿಕ್ಕಾಗ್ಲಿ ಆ ತರ ನೀವೆಲ್ಲ ಅರ್ಶಿನ ಕುಂಕುಮ ಕಲ್ಸ್ಕೊಳ್ಳೋದಿಕ್ಕಾಗ್ಲಿ ಆ ತರ ಎಲ್ಲ ಇಟ್ಕೊಬೋದು ನೋಡಿ. ಇದೆಲ್ಲ ನಿಮ್ಗೆ ಕುಂಕುಮ ಭರಣಿ ಇರ್ಬೋದು, ಪ್ಲೈನ್ ಇದೆ, ವಿತ್ ಪ್ಲೇಟ್ ಬರುತ್ತೆ ಅಟ್ಯಾಚ್ಡ್. ಅದರಲ್ಲಿ ಕೂಡ ನಿಮಗೆ 4, 5 ಈ ಥರ ಬರುತ್ತೆ ನೋಡಿ. ಸೊ ಶೇಪ್ಗಳು ಕೂಡ ನೋಡ್ತಾ ಇದ್ರಲ್ವಾ. ಸೊ ಈ ಥರ ಬಂದ್ಬಿಡುತ್ತೆ ನಿಮಗೆ. ಅದರಲ್ಲಿ ಕೂಡ ದೊಡ್ಡ ಸೈಜ್ ಬೇಕು ಅಂದರೆ ದೊಡ್ಡ ಸೈಜ್ ಬೇಕಾದ್ರೆ ಸಿಗುತ್ತೆ, ಚಿಕ್ಕ ಸೈಜ್ ಬೇಕಾದ್ರೂ ಚಿಕ್ಕ ಸೈಜ್ ಬೇಕಾದ್ರೂ ಸಿಗುತ್ತೆ ನೋಡಿ. ಇದೆಲ್ಲ ಕೂಡ ನಿಮಗೆ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಇದೆ, ಅದಾದರೆ ಬೇರೆ ಶೇಪಲ್ಲಿ ಇತ್ತು. ಸೊ ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಐಟಮ್ ಕೂಡ ನಿಮಗೆ ಅವೈಲಬಲ್ ಇದೆ. ಎಷ್ಟು ಪೀಸಸ್ ಬೇಕಾದರೂ ಕೂಡ ಸಿಗುತ್ತೆ ನೋಡಿ. ಇದೆಲ್ಲ ಕೂಡ ವಿಶೇಷವಾಗಿರುವಂಥ ಒಂದು ಐಟಮ್ಸು, ತುಂಬಾ ಚೆನ್ನಾಗಿದೆ. ಸೊ ನೋಡಿ ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ಕೊಡ್ಬೋದು ಮನೆಗಳಿಗೆ. ಇದು ಮನೆಗಳನ್ನ ಆವಾಗಲೇ ಕೆಳಗಡೆ ತೋರಿಸಿದ್ನಲ್ವಾ ಅದೇ ಥರನೇ ನೋಡಿ. ಲಕ್ಷ್ಮೀನ ಕೂರಿಸ್ಬೋದು, ಕಲಶ ಇಡ್ಬೋದು, ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಎಲ್ಲ ರಿಟರ್ನ್ ಗಿಫ್ಟ್ಸ್ ಆಗಿ ಇರುತ್ತೆ. ನೋಡ್ತಾ ಇದ್ರಲ್ವಾ ಗಣೇಶ ವಿತ್ ನಿಮಗೆ ಇದೆಲ್ಲ ನೋಡಿ. ಈ ಥರ ರಿಟರ್ನ್ ಗಿಫ್ಟ್ಸ್ ಆಗಿ ನೀವು ಇದನ್ನ ಕಪ್ಪನ್ನು ಕೊಡ್ಬೋದು. ಎಷ್ಟು ರೇಂಜಿಂದ ಸ್ಟಾರ್ಟ್ ಆಗ್ತಾ ಇದೆ ಮೇಡಮ್ ಇದು ರಿಟರ್ನ್ ಗಿಫ್ಟ್ಸು? 15 ರೂಪಾಯಿಂದ ಸ್ಟಾರ್ಟ್ ಇದೆಯಾ? ಓಕೆ, ಸೂಪರ್. ಸೊ ನೋಡಿ ಇದೆಲ್ಲ ನಿಮಗೆ ಅರ್ಶಿನ ಕುಂಕುಮಕ್ಕೆ ರಿಟರ್ನ್ ಗಿಫ್ಟ್ಸ್ ಆಗಿ ಕೊಡ್ಬೋದು. ಜರ್ಮನ್ ಸಿಲ್ವರ್ ಅಲ್ಲಿ ನಿಮಗೆ ಕಾಮಧೇನು ಇದೆ. ಹಾಗೇನೆ ಇದು ಬ್ರಾಸ ಮ್ಯಾಮ್, ಇದು ವೈಟ್ ಮೆಟಲ್ ಅಲ್ಲಿ ಕೂಡ ನಿಮಗೆ ಕಾಮಧೇನು ಆದ್ರೆ ಇದೆ ನೋಡಿ. ಈ ತರ ದೀಪ ಇರುತ್ತೆ, ಶೋ ಪೀಸಸ್ ಆಗಿ ಬಳಸ್ಕೋಬಹುದು, ಇಲ್ಲಾಂದ್ರೆ ದೀಪ ಕೂಡ ನೀವು ಹಚ್ಕೊಬಹುದು ಚಿಕ್ಕದಾಗೆ. ಇದೆಲ್ಲ ನೋಡಿ ತುಂಬಾನೇ ಚೆನ್ನಾಗಿದೆ. ರೇಟ್ ಇಲ್ಲಿ ಯಾವುದು ಹೇಳ್ತಾ ಇರಲ್ಲ, ಸೊ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಎಲ್ಲರೂ ರೇಟ್ ಹೇಳಿದ್ರೆ. ಸೊ ಹಾಗಾಗಿ ರೇಟ್ ಯಾವುದು ಕೂಡ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ನೋಡಿ 35 ರೂಪೀಸಿಂದನೂ ಸ್ಟಾರ್ಟ್ ಆಗ್ತಾ ಇದೆ, ಜಸ್ಟ್ 35 ರೂಪೀಸು. ನಿಮಗೆ ರಿಟರ್ನ್ ಗಿಫ್ಟ್ಸ್ ಬಂದ್ಬಿಟ್ಟು 15 ರೂಪಾಯಿಂದನೂ ಸ್ಟಾರ್ಟ್ ಆಗ್ತಾ ಇದೆ. ಸೊ ನೋಡಿ ಇದು ಕೂಡ ಅಷ್ಟೇ ರಿಟರ್ನ್ ಗಿಫ್ಟ್ಸ್ ಆಗಿ ನಾವು ಬಳಸ್ಕೊಬೋದು. ಇದೆಲ್ಲ ನೋಡಿ ನಿಮಗೆ ಸ್ಟ್ಯಾಂಡು, ಇದೆಲ್ಲ ಬಾಕ್ಸ್, ಇದರಲ್ಲಿ ಒಳಗಡೆ ನೀವೇನಾದರೂ ಹಾಕಿ ಕೂಡ ಕೊಡ್ಬೋದು. ಈ ಥರ ನಿಮ್ಗೆ ಏನಾದರೂ ಕಾಮಧೇನು ಹಾಕಿ ಜಸ್ಟ್ ಹೇಳ್ತಾ ಇರೋದಷ್ಟೇ, ಈ ಥರ ಕೂಡ ಕೊಟ್ಕೊಬೋದು. ಹಾಗೆ ನಿಮಗೆ ನೋಡಿ ಮನೆಗೆ ನಮಗೆ ವಾಸ್ತು ಪ್ರಕಾರ ಕುದುರೆಗಳು ಬೇಕು ಇಟ್ಕೋಬೇಕು ಅಂತಾರೆ ಆಫೀಸಲ್ಲಿ ಅಥವಾ ಮನೆಗಳಲ್ಲಿ. ಈ ಥರ ನಿಮಗೆ ಓಡುವಂಥ ಕುದುರೆಗಳು ಕೂಡ ನಿಮಗೆ ಇಲ್ಲಿ ಅವೈಲಬಲ್ ಇದೆ ನೋಡಿ.
ಆನೆಗಳು, ಕುದುರೆಗಳು ಎಲ್ಲನೂ ಇದೆ ನೋಡಿ. ಇದೆಲ್ಲ ರಿಟರ್ನ್ ಗಿಫ್ಟ್ಸ್ಗೆ ಕೊಡ್ಬೋದು. ಏನಾದರೂ ಒಳಗಡೆ ಜ್ಯುವೆಲ್ರಿ ಸ್ಟೋರ್ ಮಾಡ್ಕೊಬೋದು, ಈ ಥರ ಎಲ್ಲ ಮಾಡ್ಕೊಬೋದು. ಇದರಲ್ಲಿ ಕೂಡ ಸೈಜಸ್ ಆಪ್ಷನ್ಸ್ ಇದೆ. ಇದು ಶಿವ ಪಾರ್ವತಿ ಇದೆಲ್ಲ ವೈಟ್ ಮೆಟಲ್ ಅಮ್ಮ, ವೈಟ್ ಮೆಟಲ್ ಅಲ್ಲಿ. ಆವಾಗಲೇ ನೀವು ಇದು ನೋಡಿದ್ರಿ ಅಲ್ವಾ, ಇದು ಸಿಲ್ವರ್ ಇದ್ರಲ್ಲಿ. ಈಗ ನೋಡಿದ್ರೆ ನೀವು ಈ ತರ ಗೋಲ್ಡ್ ಅಲ್ಲಿ ಕೂಡ ನಿಮ್ಗೆ ವೈಟ್ ಮೆಟಲ್ ಅಲ್ಲಿ ಕಾಣುತ್ತೆ. ಇಲ್ಲಿ ಆದ್ರೆ ಪೀಕಾಕ್ ಬಂದಿದೆ, ಇಲ್ಲಿ ನಿಮ್ಗೆ ಶಂಖ ಚಕ್ರ ಈ ತರ ಎರಡು ದೀಪಗಳಾದ್ರೆ ನಿಮ್ಗೆ ಕಾಣುತ್ತೆ ನೋಡಿ. ಇದೆಲ್ಲ ಎಷ್ಟು ಇರುತ್ತೆ ಮ್ಯಾಮ್ ಪ್ರೈಸ್ ಎಲ್ಲ? ಹೌದಾ, ಓಕೆ. ಸಿಂಗಲ್ ತಗೊಂಡ್ರೆ ಜಾಸ್ತಿ ಇರುತ್ತೆ, ಕ್ವಾಂಟಿಟಿ ಜಾಸ್ತಿ ತಗೊಂಡ್ರೆ ಕಡಿಮೆ ಪ್ರೈಸ್ ಆಗತ್ತೆ. ಓಕೆ, ಚೆನ್ನಾಗಿದೆ ನೋಡಿ. ಇದು ಲಕ್ಷ್ಮಿದು ಫ್ರೇಮು, ಪ್ಲಾಸ್ಟಿಕ್ ರಿಟರ್ನ್ ಗಿಫ್ಟ್ಸ್ ಆಗಿ ಕೊಡ್ಬೋದು ನೋಡಿ. ಇದರಲ್ಲಿ ಕೂಡ ನಿಮಗೆ ಅನೇಕ ಸೈಜಸ್ ಹಾಗೇನೆ ಎಲ್ಲಾನು ಸಿಗತ್ತೆ. ಅದರಲ್ಲೇ ಕೆಲವು ಪ್ಲಾಸ್ಟಿಕ್ ಎಲ್ಲ ಇದೆ. ಇದೆಲ್ಲ ನೋಡಿ, ಇದೆಲ್ಲ ಪ್ಲಾಸ್ಟಿಕ್ ಬರುತ್ತೆ. ನಿಮಗೆ ಕಮಲ ದೇವ್ರನ್ನ ಕೂರಿಸ್ಬೋದು. ಹೇಗೆ ನೀವು ಯಾವ ಥರ ಬೇಕಾದರೂ ಕೂಡ ಡೆಕೋರೇಷನ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಇದರಲ್ಲೇ ನಿಮಗೆ ಟ್ರೇಗಳು ಕೂಡ ಇದೆ ನೋಡಿ. ಟ್ರೇಗಳು, ಬಾಕ್ಸಸ್ಸು ಈ ಥರ ನಿಮಗೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೆಲ್ಲ ವಿತ್ತು ನಿಮಗೆ ಲಿಡ್ ಬರುತ್ತೆ ನೋಡಿ. ಬಾಕ್ಸಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಏನು ಗಿಫ್ಟ್, ಇದು ಕೂಡ ಅಷ್ಟೇ ರಿಟರ್ನ್ ಗಿಫ್ಟ್ ಆಗಿ ನೀವು ಕೊಡ್ಕೊಬೋದು. ಮನೇಲಿ ಏನಾದರೂ ಇಟ್ಕೊಬೋದು, ದೇವ್ರ ಮುಂದೆ ಏನಾದರೂ ಹಾಕಿಡ್ಬೋದು. ಈ ಥರ ಬಾಕ್ಸಸ್ ಆಗಿರುತ್ತೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ, ಇದೆಲ್ಲ ಬಾಕ್ಸಸ್ ಆಗಿರುತ್ತೆ. ಹೇಗೇನು ಇದು ಕೂಡ ಅಷ್ಟೇ ನಿಮಗೆ ತುಂಬ ವೆರೈಟೀಸ್ ಆಫ್ ಬಾಕ್ಸಸ್ ಆದರೆ ಇವ್ರ ಹತ್ರ ಅವೈಲಬಲ್ ಇದೆ. ನೋಡ್ತಾ ಇದ್ರಲ್ವ, ಇದು ನಿಮಗೆ ಜ್ಯುವೆಲ್ರಿ ಹಾಕ್ಕೊಳ್ಳೋಕ್ಕೆ ಕೊಡ್ಬೋದು, ಅಥವಾ ನೀವೇ ಏನಾದರೂ ಗಿಫ್ಟ್ ಆಗಿ ಕೊಡ್ಬೋದು. ಸೊ ರಿಟರ್ನ್ ಗಿಫ್ಟ್ಸ್ ಆಪ್ಷನ್ಸ್ ಕೂಡ ಇವ್ರ ಹತ್ರ ಸುಮಾರು ವೆರೈಟಿ ಇದೆ. ಸೊ ಎಲ್ಲ ಕೂಡ ನಾನು ಓಪನ್ ಮಾಡಿ ನೋಡಿ. ಇದೆಲ್ಲ ಬಾಕ್ಸ್ಗಳು ನೋಡ್ತಾ ಇದ್ರಲ್ವಾ, ಇದು ಡ್ರೈ ಫ್ರೂಟ್ ಬಾಕ್ಸ್ ಅಂತ ಹೇಳ್ತಾರೆ. ಇಲ್ಲಾಂದರೆ ನೀವು ಜ್ಯುವೆಲ್ರಿ ಇಟ್ಕೊಬೋದು. ಇದರಲ್ಲೆಲ್ಲ ಚೆನ್ನಾಗಿದೆ. ಸ್ವಲ್ಪ ಕಾಮಧೇನು ಸ್ವಲ್ಪ ದೊಡ್ಡ ಸೈಜಲ್ಲಿ ಆದರೆ ಇರುತ್ತೆ ನೋಡಿ. ಎಲ್ಲ ನೋಡಿ, ಆನೆಗಳು ನೋಡ್ತಾ ಇದ್ರಲ್ಲ, ಇದು ಕಾಪರ್ ಅನ್ಕೊಂತೀರ, ಕಾಪರ್ ಅಲ್ಲ, ಇದು ವೈಟ್ ಮೆಟಲ್ ಮೇಲೆ ನಿಮಗೆ ಕಾಪರ್ ಫಿನಿಶಿಂಗ್ ಬರುತ್ತಾ? ಕಾಪರ್ ಕೋಟಿಂಗ್ ಬರುತ್ತೆ ನೋಡಿ. ಬ್ಲ್ಯಾಕ್ ಮೆಟಲ್ ಮೇಲೆ ಕಾಪರ್ ಫಿನಿಶಿಂಗ್ ಬರುತ್ತೆ. ಓಕೆ, ಕೋಟಿಂಗ್ ಬರುತ್ತೆ. ನೋಡ್ತಾ ಇದ್ರಲ್ವಾ, ಇದರಲ್ಲಿ ಕೂಡ ನಿಮಗೆ ಹಾರ್ಸು, ಎಲಿಫೆಂಟ್ಸು, ಇದು ಕೂಡ ಅಷ್ಟೇ ನಿಮಗೆ ದೇವ್ರ ಮನೆಗೆ ಎನಿ ಫಂಕ್ಷನ್ಸ್ಗೆ ಯೂಸ್ ಮಾಡ್ಕೊಬೋದು. ಇದೇನಿದೆ ಮ್ಯಾಮ್ ಸ್ಟಾರ್ಟಿಂಗ್ ರೇಟ್ ಪ್ರೈಸ್? ಸಿಲ್ವರ್ ಟ್ರೇ ಈ ತರ ರಿಟರ್ನ್ ಗಿಫ್ಟ್ಗೆ ಈ ತರ ಸ್ಟಾರ್ಟಿಂಗ್ ಸೈಜ್ ಇಂದ ಸ್ಟಾರ್ಟ್ ಆಗುತ್ತೆ. ಸಿಲ್ವರ್ ನಿಮ್ಗೆ ಎಲ್ಲಾ ಈ ಸೈಜ್ ಇಂದ ಈ ಸೈಜ್ ವರೆಗೂ ಎಲ್ಲಾ ವೆರೈಟಿ ಸಿಗುತ್ತೆ. ಈ ಸೈಜ್ ನೋಡಿ ಎಷ್ಟು ದೊಡ್ಡ ಸೈಜ್ ಇದೆ. ಸೊ ಇದು ಮೀನಾ ವರ್ಕ್ ಅಲ್ಲಿ ಬೇಕಾದ್ರೆ, ಗೋಲ್ಡ್ ಅಲ್ಲಿ ಬೇಕಾದ್ರೆ ಮೀನಾ ವರ್ಕ್ ಬರುತ್ತೆ, ಸಿಲ್ವರ್ ಅಲ್ಲಿ ಬೇಕಾದ್ರೆ ಈ ತರ ಬರುತ್ತೆ. ಜಸ್ಟ್ ಸ್ಯಾಂಪಲ್ ಮಾತ್ರ ಒಂದು ತೋರಿಸ್ತಾ ಇದ್ದಾರೆ. ಇದರಲ್ಲಿ ಇಷ್ಟು ದೊಡ್ಡ ಸೈಜ್ ವರೆಗೂ ನಿಮಗೆ ಟ್ರೇ ಆದ್ರೆ ಸಿಗುತ್ತೆ. ಇದು ಕೂಡ ಆಸ್ ಎ ನಿಮಗೆ ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ಕೊಡ್ಬೋದು. ನಿಮ್ಮ ಸ್ವಂತ ಓನ್ಗೆ ನೀವು ಹಬ್ಬ ಕೂಡ ನೀವು ಯೂಸ್ ಮಾಡ್ಕೊಬೋದು. ಏನಾದ್ರು ಡೆಕೋರೇಷನ್ ಮಾಡಿ ಇಟ್ಕೊಬೋದು. ಅಮ್ಮನವ್ರಿಗೆ ಏನಾದ್ರು ಹಣ್ಣು ಹಂಪ್ಲು ಎಲ್ಲ ಒಂದೇ ತಟ್ಟೆಲಿ ನಾನು ಡೆಕೋರೇಟ್ ಮಾಡ್ತೀನಿ ಅಂದ್ರೆ ಆ ತರ ಕೂಡ ಡೆಕೋರೇಟ್ ಅನ್ನ ಮಾಡ್ಬೋದು ನೋಡಿ. ಸೊ ಇದರಲ್ಲಿ ಸೈಜಸ್ ಎಲ್ಲ ಕೂಡ ನಿಮಗೆ ಬೇರೆ ಬೇರೆ ಇದೆ. ಸೊ ನೀವು ಏನೇ ಬೇಕಿದ್ರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತ ನಂಬರ್ಗೆ ಆದ್ರೆ ಕಾಲ್ ಮಾಡ್ಬೋದು ನೋಡಿ. ಇನ್ನೊಂದು ಬೇರೆ ಸೈಜು. ಸೊ ಎಲ್ಲ ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೊಂದು ಮಾತ್ರ ನಾನು ತೆಗಿತಾ ಇದ್ದೀನಿ, ಸೊ ತೋರ್ಸೋಕ್ಕೆ ಅಂತ. ಸೊ ಈ ಥರ ಎನಿ ಐಟಮು ನಿಮಗೆ ರಿಟರ್ನ್ ಗಿಫ್ಟ್ಸ್ ಏನಾದ್ರು ಬೇಕು ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸೊ ಬಲ್ಕಲ್ಲಿ ಕೂಡ ತೊಗೊಬೋದು, ಹಾಗೆ ಸಿಂಗಲ್ ಪೀಸ್ ಕೂಡ ಪರ್ಚೇಸ್ ಮಾಡ್ಕೊಬೋದು. ಬಲ್ಕಲ್ಲಿ ತೊಗೊಳ್ಳೋದಾದ್ರೆ ನಿಮಗೆ ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ, ಸಿಂಗಲ್ ತೊಗೊಳ್ಳೋದಾದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಪ್ರೈಸ್. ದೀಪಗಳು ಮತ್ತು ಹಾಗೆಯೇ ಅದೆಲ್ಲ ಕೂಡ ಮೆಟಲ್ಸಲ್ಲಿ ಎಲ್ಲ ಕೂಡ ರಿಟರ್ನ್ ಗಿಫ್ಟ್ಸೇ. ನೋಡ್ತಾ ಇದ್ರಲ್ವ, ಎಲ್ಲ ಕೂಡ ಕವರ್ ಆಗಿದೆ ನೋಡಿ. ಅದೇನು ಮೇಡಮ್, ಅದು ಮದ್ವೆಗಳಿಗೆ ಹಾಕುವಂಥದ್ದಾ ಅಥವಾ ಪೇಟ, ಅಥವಾ ನೀವು ಯಾರಿಗಾದ್ರೂ ಏನು ರಿಟೈರ್ಡ್ ಆಗಿರೋದಕ್ಕೆ ಆ ಥರ ಎಲ್ಲ ಸ್ಕೂಲ್ ಫಂಕ್ಷನ್ಸ್ಗೆ ಏನಾದ್ರು ಬೇಕಂದ್ರೆ ಪೇಟಗಳು, ಹಾರಗಳು ಎಲ್ಲ ಕೂಡ ಸಿಗತ್ತೆ. ನೋಡ್ತಾ ಇದ್ದೀರಲ್ವಾ. ನೆಕ್ಸ್ಟ್ ನಿಮಗೆ ಈ ತರ ಪೀಠಗಳು ರಿಟರ್ನ್ ಗಿಫ್ಟ್ಗೆ ಸಿಗುತ್ತೆ. ಸ್ಟಾರ್ಟಿಂಗ್ ಈ ಸೈಜ್ ಇಂದ ಸಿಗುತ್ತೆ ಸಿಲ್ವರ್ ಅಲ್ಲಿ ನಿಮ್ಗೆ 35 ರೇಂಜ್ಗೆ. 35 ಇಂದ ನಿಮ್ಗೆ ಲಾಸ್ಟ್ 12x12 ಆ ರೇಂಜ್ ವರೆಗೂ ಸಿಗುತ್ತೆ. ಎಲ್ಲಾ ಸೈಜಸ್ ಸಿಗುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸ್ಕ್ವೇರ್ ಅಲ್ಲಿ ಇದೆ, ರೌಂಡ್ ಅಲ್ಲಿ ಬೇಕಾದ್ರೆ ರೌಂಡ್ ಅಲ್ಲಿ ಕೂಡ ಇದೆ. ಹಾಗೇನೆ ನಿಮ್ಗೆ ಅದರಲ್ಲಿ ನಿಮ್ಗೆ ಕಾಪರ್ ಈ ತರ ನೋಡಿ, ಈ ತರ ಕೂಡ ಇದೆ. ಹಾಗೇನೆ ನಿಮ್ಗೆ ಸಿಲ್ವರ್ ಅಲ್ಲಿ ಬೇಕಾದ್ರೆ ಗೋಲ್ಡ್, ಜರ್ಮನ್ ಸಿಲ್ವರ್ ಅಲ್ಲಿ ಈ ತರ ಕೂಡ ಇದೆ. ಹಾಗೇನೆ ಕಾಪರು, ಸಿಲ್ವರು ಇದೆರಡು ಕೂಡ ಮಿಕ್ಸ್ ಇದೆ ನೋಡಿ. ಕಾಪರ್ ಮತ್ತೆ ಗೋಲ್ಡ್ ಇದೆ, ಗೋಲ್ಡ್, ಸಿಲ್ವರು, ಕಾಪರು ಮತ್ತೆ ಇಷ್ಟು ಮೂರು ನಿಮ್ಗೆ ಇದರಲ್ಲಿ ಸಿಗುತ್ತೆ ನೋಡಿ. ಇದರಲ್ಲಿ ಕೂಡ ಅಷ್ಟೇ ಕಾಪರ್ ಅಲ್ಲಿ ನಿಮ್ಗೆ ಮೀನಾ ವರ್ಕ್ ಆದ್ರೆ ಇರುತ್ತೆ. ಇದೆಲ್ಲ ಪೀಠಗಳಾಗಿರತ್ತಲ್ವಾ ಮ್ಯಾಮ್, ಇದನ್ನ ರಿಟರ್ನ್ ಗಿಫ್ಟ್ ಆಗಿ ಕೂಡ ಕೊಡ್ಬೋದು, ಇಲ್ಲಾಂದ್ರೆ ನೀವು ಮನೆಗೆ ಕೂಡ ಯೂಸ್ ಮಾಡ್ಕೊಬಹುದು. ಸೊ ಯಾವ್ದಕ್ಕಾದ್ರೂ ಯೂಸ್ ಮಾಡೇ ಮಾಡ್ತಾರೆ. ಹೌದು, ಯೂಸ್ ಮಾಡ್ಕೊಂತಾರೆ, ದೇವ್ರ ಮನೆಯಲ್ಲಿ ಸೇರುತ್ತೆ. ಹೌದು, ಇದು ಹೊರಗಡೆ ಹಾಲಲ್ಲಿ ಶೋ ಪೀಸ್ ತರ ಹೌದೌದು ಇಟ್ಕೊಳ್ಳೋದಕ್ಕೂ ಯೂಸ್ ಮಾಡ್ಕೊತಾರೆ. ಚೆನ್ನಾಗಿದೆ ನೋಡಿ. ಸೈಜಸ್ ಎಲ್ಲ ತುಂಬಾನೇ ಇದೆ ಸ್ಟಾಕು. ಸೊ ಯಾರಿಗಾದ್ರೂ ನಿಮ್ಗೆ ಹೋಲ್ಸೇಲ್ ಬೇಕು ಅಂತ ಅನ್ನೋರು ಕೂಡ ನೀವು ಆರಾಮಾಗಿ ಆರ್ಡರ್ ಮಾಡ್ಕೊಬೋದು ನೋಡಿ.
ನೋಡ್ತಾ ಇದ್ದೀರಲ್ವಾ. ಸೊ ಎಷ್ಟು ಬೇಕಾದರೂ ಕೂಡ ನಿಮಗೆ ಸ್ಟಾಕ್ ಆದರೆ ಅವೈಲೇಬಲ್ ಇದೆ ನೋಡಿ. ಇದೆಲ್ಲ ಕೂಡ ನೋಡ್ತಾ ಇದ್ದೀರಲ್ವಾ. ಇದು ಕೂಡ ಅಷ್ಟೇ, ಹೇಗೆ ನಿಮಗೆ ಕಲಶ ಇಡ್ಬೋದು, ದೇವ್ರನ್ನ ಇಟ್ಕೊಬೋದು, ಪ್ರತಿಷ್ಠಾಪನೆ ಮಾಡ್ಕೊಬೋದು. ಸೊ ಯಾವ ಸೈಜ್ ಬೇಕಾದರೆ ಆ ಸೈಜು ನಿಮಗೆ ಅವೈಲೇಬಲ್ ಇದೆ ಇದರಲ್ಲಿ ಪೀಠಗಳಲ್ಲಿ. ನೋಡ್ತಾ ಇದ್ದೀರಲ್ವಾ, ತುಂಬಾ ಚೆನ್ನಾಗಿದೆ. ಸೊ ಪೀಸಸ್ ಕೂಡ ಅಷ್ಟೇ. ಓಕೆ, ಇದು ಬಾಕ್ಸ್ ಅಲ್ವಾ? ಬಾಕ್ಸ್ ಬರುತ್ತೆ ಈ ತರ ಬಾಕ್ಸ್. ಇದು ಕೂಡ ಅಷ್ಟೇ ನಿಮಗೆ ರಿಟರ್ನ್ ರೇಂಜ್ ಇಂದ ಸ್ಟಾರ್ಟ್ 85 ರೇಂಜ್. ಆ ರೇಂಜ್ ಎಲ್ಲಾ ರೇಂಜಸ್ ಸಿಗುತ್ತೆ ನಿಮ್ಗೆ. ಓಕೆ. ಸೊ ಇದು ಕೂಡ ಅಷ್ಟೇ ನಮಗೆ ಮಲ್ಟಿಪಲ್ ಇದಿದೆ, ಏನು ಮೆಟಲ್ ಅಲ್ಲಿ ಮಾಡಿರೋಂಥದ್ದು ನೋಡಿ. ಇಲ್ಲಿ ನಿಮಗೆ ಗೋಲ್ಡ್ ಮತ್ತೆ ಕಾಪರ್ ಎರಡು ಮಿಕ್ಸ್ ಇದೆ ಅಲ್ವಾ. ಅದೇ ತರ ನಿಮಗೆ ಸಿಲ್ವರ್ ಅಲ್ಲಿ ಕೂಡ ಇದೆ, ಗೋಲ್ಡ್ ಅಲ್ಲಿ ಕೂಡ ಇದೆ ಅಲ್ವಾ. ಸೊ ಮಿಕ್ಸ್ ಅಲ್ಲಿ ಸುಮಾರು ಐಟಮ್ಸ್ ಇದೆ. ಎಲ್ಲ ಕೂಡ ಓಪನ್ ಮಾಡಿ ತೋರ್ಸಕ್ಕಾಗಲ್ಲ ಅಂದ್ಬಿಟ್ಟು ನೋಡಿ, ಜಸ್ಟ್ ಸ್ಟಾಕ್ ಆದ್ರೆ ತೋರಿಸ್ಬಿಡ್ತೀನಿ. ನೋಡ್ತಾ ಇದ್ದೀರಲ್ವಾ ಸ್ಟಾಕ್ ಎಷ್ಟಿದೆ ಅಂದ್ಬಿಟ್ಟು. ಯಾವುದು ಕೂಡ ಓಪನ್ ಆಗಿಲ್ಲ. ಸೊ ಎಲ್ಲ ಕೂಡ ಅವರು ಕೂಡ ಬ್ಯುಸಿ ಇದ್ದಾರೆ. ಹಾಗಾಗಿ ನಿಮ್ಗೆ ಏನಾದರೂ ಬೇಕು ಅಂದರೆ ವಿಡಿಯೋ ಕಾಲ್ ಶಾಪಿಂಗ್ ಇರುತ್ತೆ, ಆರಾಮಾಗಿ ನೀವು ಶಾಪಿಂಗ್ ಮಾಡ್ಕೊಬೋದು ನೋಡಿ. ಎಲ್ಲ ಇಲ್ಲಿ ಹೇಳಿದ್ನಲ್ಲ ಸಿಲ್ವರ್ ಅಂತ, ನೋಡ್ತಾ ಇದ್ರಲ್ವ ಸಿಲ್ವರಲ್ಲಿ ಪೀಠ. ಸೊ ಹಾಗೇನೆ ಯಾವುದೊಂದು ಓಪನ್ ಇದೆ ಅದನ್ನು ಮಾತ್ರ ನಾನು ತೋರಿಸ್ತೇನೆ ನೋಡಿ. ತುಂಬಾ ಚೆನ್ನಾಗಿದೆ ಪೀಠಗಳಾದ್ರೆ ತೋರಿಸ್ದೆ ಫ್ರೆಂಡ್ಸ್. ಇದು ಕಂಪ್ಲೀಟ್ ಮೆಟಲ್ ಇರುವಂತ ನಿಮಗೆ ಪೀಠಗಳಾದ್ರೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದಕ್ಕಿಂತ ಚಿಕ್ಕ ಸೈಜ್ಗಳು ಕೂಡ ಇದೆ. 35-40 ರೇಂಜ್ಗಾದ್ರೆ ನಿಮಗೆ ಸಿಕ್ಬಿಡುತ್ತೆ ಸ್ಟಾರ್ಟಿಂಗ್ ಸೈಜು. ಇದೆಲ್ಲ ಸ್ವಲ್ಪ ಹೆವಿ ಇರುತ್ತೆ. ಸೊ ಲೈಫ್ ಟೈಮು ನಿಮ್ಗೆ ಏನೂ ಆಗಲ್ಲ. ಇದರಲ್ಲಿ ಕೂಡ ನಿಮಗೆ ವೆಯ್ಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿದು ಕೂಡ ಇದೆ, ಲೈಟ್ ವೆಯ್ಟ್ ಕೂಡ ಇದೆ. ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತೆ. ನೋಡ್ತಾ ಇದ್ದೀರಲ್ವಾ, ಇದು ಕೂಡ ಅಷ್ಟೇ ಕಂಪ್ಲೀಟಾಗಿ ಮೆಟಲ್ ಆಗಿರುತ್ತೆ. ಲೈಫ್ ಟೈಮು ಯೂಸ್ ಮಾಡ್ಬೋದು. ಇದನ್ನು ದೇವ್ರ ಮನೇಲಿ ಯೂಸ್ ಮಾಡ್ಬೋದು, ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಬೋದು, ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ನೀವು ಇದನ್ನು ಯೂಸ್ ಮಾಡಬಹುದು. ದೊಡ್ಡ ಸೈಜ್ ಕೂಡ ಇದೆ ನೋಡಿ. ಇದು ನಾನು ಹೇಳಿದ್ನಲ್ವಾ, ನೀವು ದೇವ್ರ ಮನೆಗೆ ಯೂಸ್ ಮಾಡ್ಕೊಬೋದು, ಡೆಕೋರೇಷನ್ ಪರ್ಪಸ್ ಯೂಸ್ ಮಾಡ್ಬೋದು, ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದರಲ್ಲಿ ಕಂಪ್ಲೀಟ್ ಒಂದು 7-8 ಸೈಜ್ ಬರುತ್ತಲ್ವಾ ಮ್ಯಾಮ್. ಇದರಲ್ಲಿ 7-8 ಸೈಜ್ ಬರುತ್ತೆ. ಜಸ್ಟ್ ನಾನು ಇಟ್ಟಿರೋಂಥ 4 ಸೈಜ್ ಮಾತ್ರ. ಇದಕ್ಕಿಂತ ಚಿಕ್ಕದು ಬರುತ್ತೆ, ಇದಕ್ಕಿಂತ ದೊಡ್ಡದು ಬರುತ್ತೆ. ತುಂಬಾನೇ ಚೆನ್ನಾಗಿದೆ. 35-40 ರುಪೀಸಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದ್ದೀನಿ ಮೇಡಮ್. ಇದು ಹೂನ ಇದಕ್ಕೆ ಚುಚ್ಬಿಟ್ಟು ಡೆಕೋರೇಷನ್ ಮಾಡ್ತಾರೆ. ಓಕೆ, ಗೊಂಚಲ್ ತರ ಬರುತ್ತಾ ಇದು? ಸೊ ಇಲ್ಲೆಲ್ಲ ನಾವು ಚುಚ್ಕೊಬಹುದು ಹೂನ. ಯಾವ ಹೂ ಬೇಕಾದ್ರೂ ಆಗ್ಬೋದು, ರೋಸ್ ಆಗ್ಬೋದು, ಸೇವಂತಿಗೆ ಆಗ್ಬೋದು, ಎನಿ ಫ್ಲವರ್ ಆಗ್ಬೋದು. ಸೊ ಇದ್ರಲ್ಲಿ ನಿಮ್ಗೆ ಗೋಲ್ಡ್ ಅಲ್ಲಿ ಕೂಡ ಇದೆ, ಹಾಗೇನೆ ಸಿಲ್ವರ್ ಅಲ್ಲಿ ಕೂಡ ಇದೆ ನೋಡಿ. ಸಿಲ್ವರ್ ಅಂದ್ರೆ ಜರ್ಮನ್ ಸಿಲ್ವರು, ಪ್ಯೂರ್ ಸಿಲ್ವರ್ ಅಲ್ಲ. ಈ ತರ ನಿಮ್ಗೆ ಅಮ್ಮನ ಮುಂದೆ ಏನಾದ್ರು ಡೆಕೋರೇಷನ್, ಅಮ್ಮನ ಮುಂದೆನೆ ಅಂತಲ್ಲ, ನೀವು ಗಣೇಶ ಹಬ್ಬಕ್ಕೆ ಇಡ್ಬೋದು, ಮತ್ತೆ ಕೃಷ್ಣ ಜನ್ಮಾಷ್ಟಮಿಗೆ ಇಡ್ಬೋದು, ನವರಾತ್ರಿಗೆ ಇಡ್ಬೋದು, ದೇವ್ರ ಮನೇಲಿ ಡೈಲಿ ಯೂಸ್ ಕೂಡ ನೀವು ಇಟ್ಕೊಬೋದು. ಸೊ ನೀವು ಡೆಕೋರೇಷನ್ ಪರ್ಪಸ್ ಇಲ್ಲ ನನಗೆ ಹಾಲಲ್ಲಿ ಬೇಕು ಅಂದ್ರೆ ಹಾಲಲ್ಲಿ ಕೂಡ ಇಟ್ಕೊಬೋದು. ತುಂಬಾನೇ ಚೆನ್ನಾಗಿರುತ್ತೆ ಡೆಕೋರೇಷನ್ ಪರ್ಪಸ್ ಆಗಿ. ಇದು ಕೂಡ ಆಸ್ ಅ ರಿಟರ್ನ್ ಗಿಫ್ಟ್ ಆಗಿ ಕೂಡ ನೀವು ಕೊಟ್ಕೊಬೋದು. 2 ಕಲರ್ ಅಲ್ಲಿ ಅವೈಲೇಬಲ್ ಇದೆ ನಿಮ್ಗೆ. ಸೊ ಏನ್ ರೇಂಜ್ ಇರುತ್ತೆ ಮ್ಯಾಮ್ ಇದು? ಇದು ರೇಂಜ್ ಬಂದು ಸ್ಟಾರ್ಟಿಂಗ್ ನಿಮಗೆ 250 ಇಂದ ಸ್ಟಾರ್ಟ್ ಆಗುತ್ತೆ. 250 ಇಂದ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾವು ಇದು ಏನೋ ನಾವು ಬೊಕ್ಕೆ ಇಡ್ಬೋದು, ಅದ್ರಲ್ಲೆಲ್ಲ ಅಲಂಕಾರ ಮಾಡೋದಕ್ಕಿಂತ ವಿತ್ ಸ್ಟ್ಯಾಂಡ್ ಬರ್ತಾ ಇದೆ ಅಲ್ವಾ ನಿಮ್ಗೆ. ಸುಮ್ಮನೆ ಚುಚ್ಚಿಡ್ಬೋದು. ಸೊ ನೀವು ಫ್ರೀಯಾಗೆ ಜಸ್ಟ್ ಚುಚ್ಚಿಡ್ಬೋದು, ಕಟ್ಟಬೇಕು ಅಂತ ಇಲ್ಲ, ಏನಿಲ್ಲ. ಫ್ರೀಯಾಗೆ ನೀವು ಡೆಕೋರೇಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಲಿಫೆಂಟ್ ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ನೋಡ್ತಾ ಇದ್ರಲ್ವಾ. ಇದೆಲ್ಲ ನಿಮ್ಗೆ ವೈಟ್ ಮೆಟಲ್ ಮೇಲೆ ಮ್ಯಾಮ್, ವೈಟ್ ಮೆಟಲ್ ಆಂಟಿಕ್ ಪೀಸ್ ಮೇಡಮ್. ವೈಟ್ ಮೆಟಲ್ ಅಲ್ಲಿ ಆಂಟಿಕ್ ಪೀಸಸ್ ಇರುತ್ತೆ ನೋಡಿ. ಇದು ಕೂಡ ಇದೇನ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಮ್? ಇದೆಲ್ಲ ಸ್ಟಾರ್ಟಿಂಗ್ ನಿಮಗೆ 250 ಇಂದ ಸ್ಟಾರ್ಟ್ ಆಗುತ್ತೆ. 250 ಸೈಜ್ ಒಂದಕ್ಕ ಡಬಲ್ ಪೇರ್ ಈಚಾ? ಓಕೆ, ನೋಡ್ತಾ ಇದ್ದೀರಲ್ವಾ. ಸೊ ನೋಡಿ ಈ ತರ ಬರುತ್ತೆ ನಿಮ್ಗೆ. ಸೊ ಲೈಟ್ ವೆಯ್ಟ್ ಇದೆ. ಸೊ ಈ ಡಿಪೆಂಡ್ ಅಪ್ ನಿಮಗೆ ವೆಯ್ಟ್ ಜಾಸ್ತಿ ಬೇಕು ಅಂದ್ರೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಬಲ್ಕಲ್ಲಿ ಬೇಕಾದ್ರೂ ಕೂಡ ಎಷ್ಟು ಬೇಕಾದ್ರೂ ಕೂಡ ತಗೊಬೋದು. ನೋಡ್ತಾ ಇದ್ರಲ್ಲಿ ಬಾಕ್ಸ್ ಅಲ್ಲೇ ಹಾಕಿಟ್ಟಿದ್ದಾರೆ ನೋಡಿ. ವೈಟ್ ಮೆಟಲ್ ಅವಾಗಲೇ ತೋರಿಸಿದ್ನಲ್ವಾ. ಸೊ ದೀಪಗಳು ಕೂಡ ಇದೆ ನೋಡಿ. ದೀಪಗಳು ಕೂಡ, ದೀಪ ಕಂಬಗಳು ಕೂಡ ಇದೆ. ಅದರಲ್ಲಿ ಕೂಡ ನಿಮಗೆ ಬೇರೆ ಬೇರೆ ಸೈಜಸ್ ಆದ್ರೆ ಇದೆ ನೋಡಿ. ಇಲ್ಲಿ ಚಿಕ್ಕದ್ ಬೇಕಾದ್ರೆ ಚಿಕ್ಕದಿದೆ. ಸೊ ಇದೆಲ್ಲ ನಿಮ್ಗೆ ಸಿಲ್ವರ್ ಲುಕ್ ಕೊಡೋ ಅಂಥದ್ದು ಇದೆಲ್ಲಾನು. ಸೊ ವರ್ಷಾನ್ಗಟ್ಲೆ ನಿಮ್ಗೆ ಬಾಳಿಕೆಗಾದ್ರೆ ಬರುತ್ತೆ. ಅದು ಚಿಕ್ಕ ಸೈಜ್ ತೋರಿಸಿದ್ವಿ. ಇದೆಲ್ಲ ದೊಡ್ಡ ಸೈಜುಗಳು. ವೈಟ್ ಮೆಟಲ್, ಕಂಪ್ಲೀಟ್ ಆಗಿ ವೈಟ್ ಮೆಟಲ್ ಆಗಿರುತ್ತೆ ಇದೆಲ್ಲ. ರಿಟರ್ನ್ ಗಿಫ್ಟ್ಸ್ ಆದ್ರೆ ನೋಡ್ತಾ ಇದ್ದೀರಾ ರಾಶಿ. ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಕೂಡ ನೀವು ತಗೊಂಡೋಗ್ಬೋದು. ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ಆಗಿ ನೀವು ಕೊಡ್ಬೋದು ನೋಡಿ. ರಾಶಿ ಇದೆ ನಿಮ್ಗೆ, ನೋಡ್ತಾ ಇದ್ದೀರಲ್ವಾ. ಇದೆಲ್ಲ ಟ್ರೇಗಳು ನೋಡಿ ಇಲ್ಲೆಲ್ಲ ಬಂದಿದೆ ಅಲ್ವಾ. ಇದೆಲ್ಲ ಕೂಡ ಅಷ್ಟೇ. ಇದು ಬುಟ್ಟಿ ಬಂದ್ಬಿಟ್ಟು ನೀವು ಬೆಂಗಳೂರಲ್ಲಾದ್ರೆ ನೀವು ಸಾಮಾನ್ಯವಾಗಿ ಈ ತರ ಬುಟ್ಟಿಗಳಾದ್ರೆ ನೋಡಿರ್ತೀರಾ ನೋಡಿ. ಈ ತರ ನಿಮ್ಗೆ ಸ್ಕ್ವೇರು, ಮತ್ತೆ ಟ್ರಯಾಂಗಲು, ಹಾಗೇನೆ ರೆಕ್ಟ್ಯಾಂಗಲು, ಮತ್ತೆ ಈ ತರ ನಿಮ್ಗೆ ಸ್ಕ್ವೇರ್ ಎಲ್ಲಾನು ನೋಡಿರ್ತೀರಾ. ಇಲ್ಲಿ ಬಂದ್ಬಿಟ್ಟು ಹಗ್ಗದಿಂದ ಮಾಡಿರೋಂಥ ನಿಮ್ಗೆ ಟ್ರೇಗಳಾದ್ರೆ ಇರುತ್ತೆ. ಇದು ಕೂಡ ನಿಮ್ಗೆ ಗಿಫ್ಟ್ ಹ್ಯಾಂಪರ್ ಆಗಿ ಕೂಡ ಕೊಡ್ಬೋದು ನೋಡಿ. ಗಿಫ್ಟ್ ಹ್ಯಾಂಪರ್ಸ್ ಯಾರಾದ್ರೂ ನೀವು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ತರ ಗಿಫ್ಟ್ ಹ್ಯಾಂಪರ್ಸ್ ಕೂಡ ನೀವು ಕೊಡ್ಬೋದು ನೋಡಿ. ಇದೆಲ್ಲ ನಿಮ್ಗೆ ಹಗ್ಗದಲ್ಲಿ ಮಾಡಿರೋಂಥದ್ದು. ಇದೆಲ್ಲ ಮೆಟಲ್ಸ್ ಅಲ್ಲಿ ಮಾಡಿರೋಂಥದ್ದು.
ಪೀಠಗಳು ನೋಡ್ತಾ ಇದ್ರಲ್ವಾ, ಅವಾಗಲೇ ತೋರಿಸಿದೆ, ಸ್ವಲ್ಪ ಮಾತ್ರ ತೋರಿಸಿದೆ. ಇಲ್ಲಿ ಪೀಠಗಳು ನೋಡಿ ಎಷ್ಟೆಷ್ಟು ದೊಡ್ಡದು ಬೇಕಾದ್ರೂ ಕೂಡ ನಿಮಗೆ ಇದೆ ನೋಡಿ. ಇದು ಕಂಪ್ಲೀಟ್ ಆಗಿ ಮೆಟಲ್ ಆಗಿರುತ್ತೆ. ಇಲ್ಲಿ ನಿಮಗೆ ಲೆಗ್ ನೋಡುವಾಗ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಹೆವಿ ಇರುತ್ತೆ ಇದೆಲ್ಲಾನು. ಸಿಂಗಲ್ ಪೀಸ್ ಕೂಡ ಪರ್ಚೇಸ್ ಮಾಡ್ಕೊಬೋದು. ಆನ್ಲೈನ್ ಶಾಪಿಂಗ್ ಇರುತ್ತೆ, ಆನ್ಲೈನ್ ಶಾಪಿಂಗ್ ಕೂಡ ನೀವು ಆರ್ಡರ್ ಮಾಡ್ಕೊಬೋದು. ಸ್ಟಾಕ್ ನೋಡಿ ಎಷ್ಟು ಇದೆ ಅಂತ. ಸೊ ಎಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ತರಿಸಿರೋ ಅಂಥದ್ದು ನೋಡ್ತಾ ಇದ್ರಲ್ವಾ, ಇದೆಲ್ಲ ಮನೆಗಳು ನೋಡಿ. ಇದೆಲ್ಲ ಪೀಠ ಅಂತ ಹೇಳ್ತಾರಲ್ವಾ, ಪೀಠ ಅಥವಾ ಮನೆ ಅಂತ ಹೇಳ್ತಾರಲ್ವಾ, ಇಲ್ಲೆಲ್ಲ ಇದೆ ನೋಡಿ, ಎಷ್ಟು ಬೇಕಾದ್ರೂ ಇದೆ. ಇದರಲ್ಲಿ ಕೂಡ ನಿಮ್ಗೆ ಕಾಪರ್ ಅಲ್ಲಿ ಇದೆ, ಹಾಗೆ ಸಿಲ್ವರ್ ಅಲ್ಲಿ ಇದೆ, ಗೋಲ್ಡ್ ಅಲ್ಲಿ ಇದೆ. ನೋಡ್ತಾ ಇದ್ರಲ್ವಾ, ಸಿಲ್ವರು, ಗೋಲ್ಡು ಎಲ್ಲಾನು ಇದೆ ನೋಡಿ. ಈ ತರ ಮನೆಗಳು ನೋಡಿ, ಇದು ಮೀನಾ ವರ್ಕ್ ಮನೆಗಳು, ಇದು ಗೋಲ್ಡ್. ಸೊ ಸುಮಾರು ವೆರೈಟೀಸ್ ಆಫ್ ನಿಮ್ಗೆ ರಿಟರ್ನ್ ಗಿಫ್ಟ್ಸ್ ಮತ್ತೆ ತುಂಬಾ ಚೆನ್ನಾಗಿದೆ ನೋಡಿ. ಇದೆಲ್ಲ ನಿಮ್ಗೆ ಪ್ಲಾಸ್ಟಿಕ್ ರಿಟರ್ನ್ ಗಿಫ್ಟ್ಸ್ ಪ್ಲೇಟ್ಸ್ ಆದ್ರೆ ಬರುತ್ತೆ ನೋಡಿ. ಇದೆಲ್ಲ ಜರ್ಮನ್ ಸಿಲ್ವರ್ ಅಲ್ಲ, ಪ್ಲಾಸ್ಟಿಕ್ ಬರುತ್ತೆ. ಇದರಲ್ಲಿ ಕೂಡ ನಿಮ್ಗೆ ಅನೇಕ ಸೈಜಸ್ ಆದ್ರೆ ಇರುತ್ತೆ ನಿಮ್ಗೆ. ನೋಡ್ತಾ ಇದ್ರಲ್ವಾ. ಸೊ ಟ್ರೇಗಳು, ಇದು ಕೂಡ ನಿಮ್ಗೆ ಆಸ್ ಎ ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು. ಮನೆಗೆ ಕೂಡ ನೀವು ಯೂಸ್ ಮಾಡ್ಕೊಬೋದು. ನೋಡ್ತಾ ಇದ್ರಲ್ವಾ, ರಿಟರ್ನ್ ಗಿಫ್ಟ್ಸ್ ಆಗಿ. ಇದರಲ್ಲಿ ನಿಮ್ಗೆ ರೌಂಡು ಯಾವ ಶೇಪಲ್ಲಿ ಬೇಕಾದ್ರೂ ಕೂಡ ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ. ಮ್ಯಾಮ್ ನೆಕ್ಸ್ಟ್ ಇದು ದೀಪದ ಸ್ಟೆಪ್ ತೋರಿಸ್ತಾ ಇದೀನಿ. ಓಕೆ, ಸ್ಟಾರ್ಟಿಂಗ್ 2 ಸ್ಟೆಪ್ ಇಂದ ಸ್ಟಾರ್ಟ್ ಆಗುತ್ತೆ ಇದು. ಗೋಲ್ಡ್, ಸಿಲ್ವರ್ ಆತರ ಯಾವ ಕಲರ್ ಅಲ್ಲಿ ಬೇಕಾದ್ರೆ 2 ಕಲರ್ ಸಿಗುತ್ತೆ ನಮ್ಗೆ. ಇದು 2 ಸ್ಟೆಪ್, ಇದು 3 ಸ್ಟೆಪ್, ಇದು 4 ಇದೆ, 5 ಇದೆ ನೋಡಿ. 7 ಇದೆ, 7 ಇದೆ. ವಿತ್ ನಿಮ್ಗೆ ದೀಪಗಳು ಬಂದ್ಬಿಡತ್ತಲ್ವಾ. ವಿತ್ ದೀಪ, ವಿತೌಟ್ ದೀಪ 2 ಬರುತ್ತೆ ನೋಡಿ. ವಿತ್ ದೀಪ ಅಂದ್ರೆ ಈ ತರ ಬರುತ್ತೆ. ಇದು ಸ್ಟಾರ್ಟಿಂಗ್ ಸೈಜ್ ಓಕೆ, ನಿಮ್ಗೆ 5, 7, 9 ಆತರ ಬರುತ್ತೆ. ಓಕೆ, ಸ್ಟೆಪ್ಸ್ ದೀಪಗಳು ಕೂಡ ಹಂಗೆ ಬಂದ್ಬಿಡುತ್ತೆ, ಅದ್ರ ಜೊತೆಗೇನೆ ಸೆಟ್ ಬಂದ್ಬಿಡುತ್ತೆ. ಸೆಟ್ ವಿತೌಟ್ ಸೆಟ್ 2 ಸಿಗುತ್ತೆ ನಿಮ್ಗೆ. ಓಕೆ, ಸೊ ನೋಡಿ ಸೆಟ್ ಹೇಗ್ ಬರುತ್ತಪ್ಪ ಅಂದ್ರೆ ಈ ತರ ಬರುತ್ತೆ ನೋಡಿ ಸೆಟ್. ಸೊ ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ವಾ, ಸೆಟ್ ಆದ್ರೆ ಈ ತರ ಬಂದ್ಬಿಡುತ್ತೆ. ನಾವು ಅರೇಂಜ್ ಮಾಡ್ಕೊಬೇಕು, ಅದನ್ನ ಇಟ್ಬಿಟ್ಟು ನಾವು ಅರೇಂಜ್ ಮಾಡ್ಕೊಬೇಕು. ಸೊ ದೀಪಗಳು ಎಷ್ಟು ಸ್ಟೆಪ್ ಬೇಕಂದ್ರೆ ಅಷ್ಟು ಸ್ಟೆಪ್ಗಳಿಗಾದ್ರೆ ಬಂದ್ಬಿಡುತ್ತೆ. 2 ಸ್ಟೆಪ್, 3 ಸ್ಟೆಪ್ ಆ ತರ. ಸೊ ಇಲ್ಲಿ ಬಂದಿದೆ ಅಲ್ವಾ, ಇದೇ ತರನೇ ನಿಮ್ಗೆ ವಿತ್ ದೀಪಗಳಾದ್ರೆ ಕೂಡ ಬರುತ್ತೆ. ಅದರಲ್ಲಿ ಸಿಲ್ವರ್, ಗೋಲ್ಡ್ ಎಲ್ಲ ಕೂಡ ಇದೆ. ಕಾಪರ್ ಇದೆಯಾ ಮ್ಯಾಮ್? ಕಾಪರ್ ಇಲ್ಲ. ಸೊ ನಿಮ್ಗೆ ಗೋಲ್ಡ್ ಮತ್ತೆ ಸಿಲ್ವರ್ ಆದ್ರೆ ನಿಮ್ಗೆ ಸಿಗತ್ತೆ. ರಿಟರ್ನ್ ಗಿಫ್ಟ್ಸ್ಗೆ ದಿ ಬೆಸ್ಟ್ ಅಂತ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ವಿತ್ ಟ್ರೇಗಳಲ್ಲಿ ಇದು ಬಾಕ್ಸ್ ಓಪನ್ ಮಾಡಿ ಮ್ಯಾಮ್. ಇದು ತುಂಬಾನೇ ಚೆನ್ನಾಗಿದೆ ನೋಡಿ. ಈ ತರ ಬಾಕ್ಸ್ಗಳು ಬರುತ್ತೆ, ನೋಡ್ತಾ ಇದ್ದೀರಲ್ವಾ. ಇದು ಮೇಲೆ ಹಾಕುವಂತ ನಾಬ್ ಆಗಿರುತ್ತೆ. ಇದು ಈ ತರ ನಾಬ್ ಆಗಿರುತ್ತೆ. ಸೊ ನೋಡಿ, ಇದು ಕೂಡ ನಿಮ್ಗೆ ವಿತ್ ಟ್ರೇ ನಿಮ್ಗೆ ಬಂದ್ಬಿಡ್ತಾ ಇದೆ. ಇದು ನಿಮ್ಗೆ ಏನೋ ಡ್ರೈ ಫ್ರೂಟ್ಸ್ ಹಾಕೊಳ್ಳೋದಕ್ಕೂ ಮನೇಲಿ ಯೂಸ್ ಮಾಡ್ಕೊಬೋದು. ಡೈನಿಂಗ್ ಟೇಬಲ್ ಮೇಲೆ ನೀವು ಇಟ್ಕೊಬೋದು, ಇಲ್ಲಾಂದ್ರೆ ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಮೇಲೆ ಟಾಪ್ ಬೇರೆ ಇದು ಬರುತ್ತಲ್ಲ ಮ್ಯಾಮ್, ಡಿಸೈನ್ಸ್ ಎಲ್ಲ, ಪ್ಯಾಟರ್ನ್ ಡಿಸೈನ್ಸ್ ಎಲ್ಲಾನು ಬರುತ್ತೆ. ಸೊ ಇದು ಒಂದೇನೇ ಪ್ಯಾಟರ್ನ್, ಸ್ಕ್ವೇರ್ ಮಾತ್ರ ಬರೋದಾ? ರೌಂಡ್ ಸಿಗುತ್ತೆ, ವಿತೌಟ್ ಬಾಕ್ಸ್ ಸಿಗುತ್ತೆ. ವಿತೌಟ್ ಬಾಕ್ಸ್ ಸಿಗುತ್ತೆ. ಓಕೆ, ಇದೆಲ್ಲ ಡ್ರೈ ಫ್ರೂಟ್ ಬಾಕ್ಸಸ್ ಅಂತ ಹೇಳ್ತಾರೆ ಜನರಲಿ. ಸೊ ನೀವು ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಚೆನ್ನಾಗಿದೆ ನೋಡಿ. ಇದು ರಿಟರ್ನ್ ಗಿಫ್ಟ್ಸ್ ಎಲ್ಲ ನಾವ್ ಏನ್ ಕೊಟ್ಟಿರ್ತೀವಿ ಅಂತ ಗೊತ್ತಿರಲ್ಲ, ಬಟ್ ನೋಡುವಾಗ ಅವ್ರಿಗೆ ತುಂಬಾ ಯೂಸ್ಫುಲ್ ಇರುತ್ತೆ. ಚೆನ್ನಾಗಿದೆ, ಹಾಗೆ ಕೂಡ ಯೂಸ್ ಮಾಡ್ಕೊಬಹುದು. ಹಾಗೇನೆ ನೀವು ಅಲಂಕಾರಕ ವಸ್ತುಗಳು ಕೂಡ ಹಾಗೆ ನೀವು ಯೂಸ್ ಮಾಡ್ಬೋದು ನೋಡಿ. ತುಂಬಾನೇ ಚೆನ್ನಾಗಿದೆ. ಗಿಫ್ಟ್ ಹ್ಯಾಂಪರ್ಸ್ ಕೂಡ ನಿಮ್ಗೆ ಈ ತರ ನಿಮ್ಗೆ ಗಿಫ್ಟ್ ಹ್ಯಾಂಪರ್ಸ್ ಕೂಡ ನಿಮ್ಗೆ ಸಿಗತ್ತೆ. ಸೊ ಬಲ್ಕಲ್ಲಿ ಬೇಕಾದ್ರೂ ತಗೊಳ್ಬೋದು. ಯಾರಾದ್ರೂ ಗಿಫ್ಟ್ ಹ್ಯಾಂಪರ್ಸ್ ನಾವು ಮಾಡ್ತೀವಿ ಅನ್ನೋದಾದ್ರೆ ಖಂಡಿತವಾಗ್ಲೂ ಈ ತರ ಐಟಮ್ಸ್ ಕೂಡ ನಿಮ್ಗೆ ಅವೈಲಬಲ್ ಇದೆ ನೋಡಿ. ಗಿಫ್ಟ್ ಹ್ಯಾಂಪರ್ಸ್ ನಾವು ಮಾಡ್ತೀವಿ ಅಂತಂದ್ರೆ. ಸೊ ನೆಕ್ಸ್ಟ್ ನೋಡಿ, ಇದೆಲ್ಲ ಟ್ರೇಗಳು. ಇದರಲ್ಲಿ ನಿಮಗೆ ಸೈಜಸ್ ಆದರೆ ಅವೈಲಬಲ್ ಇರುತ್ತೆ. ಯಾವ ಸೈಜ್ ಬೇಕಾದರೂ ಕೂಡ ನೀವು ಪರ್ಚೇಸ್ ಮಾಡ್ಕೊಬಹುದು. ವಿತ್ ಟ್ರೇನು ಆಗುತ್ತೆ. ನೀವು ಅಲಂಕಾರಿಕ ಅಂದರೆ ಆಸ್ ಪರ್ ನೀವು ಡೆಕೋರೇಷನ್ ಪರ್ಪಸ್ ಕೂಡ ನೀವು ಇದನ್ನ ಯೂಸ್ ಮಾಡ್ಕೊಬಹುದು ನೋಡಿ. ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಕೂಡ ಟ್ರೇ. ಇದರಲ್ಲಿ ಕೂಡ ಹೇಗೆ ನೀವು ಡೆಕೋರೇಷನ್ ಮಾಡ್ಕೊಬಹುದು. ಮೇಡಮ್ ನೆಕ್ಸ್ಟ್ ಇದು ಈ ತರ ಮೀನಾ ವರ್ಕ್ ತಟ್ಟೆ. ಮೀನಾ ವರ್ಕ್ ಟ್ರೇ ಅಂತ ಹೇಳ್ಬೋದು, ತಟ್ಟೆ ಅಂತ ಹೇಳ್ಬೋದು. ಹಾಗೇನೆ ಇದರಲ್ಲೆಲ್ಲ ನಿಮ್ಗೆ ಸೈಜ್ ವೈಸ್ ಇದೆ. ಇದು ಒಂದೇ ಅಲ್ಲ ನೋಡಿ, ಇದು ಚಿಕ್ಕ ಸೈಜು, ಅದಕ್ಕಿಂತ ಸ್ವಲ್ಪ ದೊಡ್ಡ ಬರುತ್ತೆ. ಈ ಸೈಜ್ ಇಂದ ಈ ಸೈಜ್ ವರೆಗೂ ಎಲ್ಲ ಸೈಜಸ್. ಓಕೆ, ಸೊ ಫುಲ್ ಸೆಟ್ ಬೇಕಾದ್ರೂ ತಗೊಬೋದು, ಇಲ್ಲ ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ಕೂಡ ಇದ್ರಲ್ಲಿ ತಗೊಬೋದು. ಇದ್ರಲ್ಲಾದ್ರೆ ಮೀನಾ ವರ್ಕ್ ಇದೆ ನೋಡಿ. ಇದ್ರಲ್ಲಿ ಫ್ಲವರ್ಸ್ ಆದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಟ್ರಾನ್ಸ್ಪರೆಂಟ್ ಇದೆ ಅಲ್ವಾ, ಕಾಣಿಸ್ತಾ ಇದೆ ಅಲ್ವಾ. ಸೊ ಅದ್ರಲ್ಲೇ ನಿಮ್ಗೆ ಪ್ಲೈನ್ ಬೇಕಾದ್ರೂ ಕೂಡ ಪ್ಲೈನ್ ಕೂಡ ಇದೆ ನೋಡಿ. ನೋಡ್ತಾ ಇದ್ರಲ್ವಾ, ಇದರಲ್ಲಿ ಕೂಡ ಸೇಮ್ ಇದರಲ್ಲಿ ಏನ್ ಸೈಜ್ಗಳು ಸಿಗತ್ತಲ್ವಾ ನಿಮ್ಗೆ, ಇದೇ ಸೈಜ್ಗಳು ಇದ್ರಲ್ಲಿ ಕೂಡ ನಿಮ್ಗೆ ಸಿಗತ್ತೆ. ಆದ್ರೆ ಇದರಲ್ಲಿ ಪ್ಲೈನ್ ಇರುತ್ತೆ. ಪ್ಲೈನ್ ವೈಟ್ ಮೆಟಲ್ ಆಗಿರುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಕೂಡ ಇದೆ ನೋಡಿ, ಎಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಮಗ್ಸ್ ಕೂಡ ಇದೆ.
ಸೊ ಎಲ್ಲಾನು ತೋರ್ಸಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ಮಾತ್ರ ಕವರ್ ಮಾಡ್ತಾ ಇದ್ದೀನಿ ನೋಡಿ. ರಿಟರ್ನ್ ಗಿಫ್ಟ್ಸು ಎಲ್ಲ ಕೂಡ ಇದೆ ನೋಡಿ. ಇದು ಇದೆಲ್ಲ ರಿಟರ್ನ್ ಗಿಫ್ಟ್ಸ್ಗೆ ಕೊಡುವಂಥದ್ದು ನೋಡಿ. ಸೊ ಇದನ್ನ ಫೋಲ್ಡ್ ಕೂಡ ಮಾಡ್ಕೊಬೋದು ನೋಡಿ, ಚೆನ್ನಾಗಿದೆ. ಸಾರಿ. ಸೊ ಇದು ನೋಡಿ ವಿತ್ ಸ್ಟ್ಯಾಂಡ್ ಬರ್ತಾ ಇದೆ ಇದು. ಸೊ ಇದು ದೀಪನೇ ಹಚ್ಬೇಕು ಅಂತ ಇಲ್ಲ, ಕ್ಯಾಂಡಲ್ ಕೂಡ ಇಟ್ಕೊಬೋದಲ್ವ ಇದರಲ್ಲಿ. ದೀಪ ಕೂಡ ಇಟ್ಕೊಬೋದು ನೋಡಿ, ಸ್ವಿಚ್ ಆನ್ ಮಾಡ್ತಾರಲ್ಲ ಆ ಥರ. ಒಂದು ಹಬ್ಬಕ್ಕೆ ಯೂಸ್ ಆಗಲ್ಲ ನಿಮಗೆ, ಎಲ್ಲ ಹಬ್ಬಗಳಿಗೂ ಯೂಸ್ ಆಗತ್ತೆ. ಲೈಟಿಂಗ್ಸ್ ಹಾಕೋದಿಕ್ಕೆ, ಸೊ ದೀಪಗಳು ಹಚ್ಚೋದಾದ್ರೆ ಹಣತೆಗಳು ಕೂಡ ಇದು ಒಳಗಡೆ ಇಟ್ಕೊಬೋದು. ಇದು ಕೂಡ ಅಷ್ಟೇ ನಿಮಗೆ ಧೂಪಾರತಿ. ಸೊ ಇದೆಲ್ಲ ತಗೊಂಡು ತೋರಿಸಿದ್ನಲ್ವ ಅವಾಗ್ಲೇನೆ. ಸೊ ವೆರೈಟೀಸ್ ತುಂಬಾನೇ ಇದೆ, ಎಲ್ಲಾನ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ, ಬ್ಯುಸಿ ಇರೋದ್ರಿಂದ, ಹಬ್ಬ ಹತ್ರ ಇರೋದ್ರಿಂದ ಎಲ್ಲ ಕೂಡ ನಮ್ಗೆ ತೋರ್ಸೋಕ್ಕಾಗಲ್ಲ. ನಿಮ್ಗೇನೋ ನೋಡಿ ಇಲ್ಲಿ ತುಳಸಿದು ಇದು ಕೂಡ ಇದೆ ನೋಡಿ, ತುಳಸಿ ಕಟ್ಟೆ. ಇದನ್ನು ಕೂಡ ನೀವು ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು ನೋಡಿ. ಇಲ್ಲಿ ಎಷ್ಟಿದೆ ನೋಡಿ. ಸೊ ಬಲ್ಕಲ್ಲಿ ಬೇಕಾದರೆ ಬಲ್ಕಲ್ಲಿ ಕೂಡ ನೀವು ತೊಗೊಳ್ಬೋದು ನೋಡಿ. ನೋಡಿ ನೋಡಿ ಇದು ಇದು ಹೀಗೆ ಓಪನ್ ಆಗುತ್ತೆ, ಇದು ಕ್ಲೋಸ್ ಆಗುತ್ತೆ. ಇದು ಕೂಡ ಅಷ್ಟೇ ನಿಮಗೆ ರಿಟರ್ನ್ ಗಿಫ್ಟ್ಸ್ ಆಗಿ ಕೊಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ಓಪನ್ನು ಕ್ಲೋಸು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಗ್ಲಾಸೇನೆ ನಿಮಗೆ ಇದರಲ್ಲಿ ನಿಮಗೆ ಮೀನಾ ವರ್ಕ್ ಬಂದಿರೋಂಥದ್ದು ನೋಡಿ. ಸೊ ಇದೆಲ್ಲ ನೋಡಿ, ಕಾರ್ವಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕೂಡ ಅಷ್ಟೇ ನಿಮಗೆ ರಿಟರ್ನ್ ಗಿಫ್ಟ್ಸ್ ಆಗಿ ಕೂಡ ಕೊಟ್ಕೊಬೋದು. ಇದರಲ್ಲಿ ಪೆನ್ಸಿಲ್ ಹೋಲ್ಡರ್ ಅವ್ರು ಯಾವ ಥರ ಬೇಕಾದರೂ ಯೂಸ್ ಮಾಡ್ಕೊಬೋದು. ಬಟ್ ನೀವು ರಿಟರ್ನ್ ಗಿಫ್ಟ್ಸ್ ಕೊಟ್ಟರೆ, ಅವ್ರಿಗೆ ವ್ಯಾಲ್ಯೂಬಲ್ ಥಿಂಗ್ಸ್ ಕೊಟ್ಟರೆ ಅವರು ಯೂಸ್ ಮಾಡ್ಕೊತಾರೆ ಅಲ್ವಾ. ನಿಮಗೆ ವರಮಹಾಲಕ್ಷ್ಮಿ ಅಮ್ಮನ ಮುಖವಾಡ ಕೂಡ ಕಾಣಿಸ್ತಾ ಇದೆ ಅಲ್ವಾ. ಎಲ್ಲ ಗಿಫ್ಟ್ ಎಲ್ಲ ಇದಾಗಿರುತ್ತೆ. ಸಿಂಗಲ್ ಪೀಸ್ ಕೂಡ ನೀವು ತೊಗೊಬೋದು. ಸೊ ವಿಶೇಷವಾಗಿ ಅಲಂಕಾರ ಏನು ಮಾಡಿಲ್ಲ, ನಾರ್ಮಲ್ ಆಗಿ ನಿಮಗೆ ಸಿಲ್ವರಲ್ಲಿ ಹೇಗೆ ಸಿಗುತ್ತೋ ಹಾಗೆಯೇ ನಿಮಗೆ ಈ ಥರ ಜರ್ಮನ್ ಸಿಲ್ವರಲ್ಲಾದರೂ ಸಿಗುತ್ತೆ ನೋಡಿ. ಹೋಲ್ಡರ್ ಆಗಿರುತ್ತೆ ನೋಡಿ. ಇದು ಕೇಕ್ ಹೋಲ್ಡರ್ ಸ್ಟ್ಯಾಂಡ್ ಆಗಿರುತ್ತೆ. ಈ ಥರ ನಿಮಗೆ ಇದು ನಿಮಗೆ ಪ್ಲೇಟ್ಸ್ ಕೂಡ ನಿಮಗೆ ಅವೈಲಬಲ್ ಇದೆ. ಸಪ್ರೇಟ್ ಆಗಾದರೆ ತೊಗೊಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವಾ. ಸೊ ಈವೆಂಟ್ಸ್ಗೆ ಏನಾದರೂ ನೀವು ಗಿಫ್ಟ್ ಪರ್ಪಸ್ಗೆ ಏನಾದ್ರು ಕೊಡಬೇಕು ಅಂದರೆ ಆ ಥರ ಕೂಡ ನೀವು ಕೊಟ್ಕೊಬೋದು. ಬಂದ್ಬಿಟ್ಟು ನೀವು ಮೀನಾಕರಿ ವರ್ಕಲ್ಲಿ ನೀವು ಸ್ಟ್ಯಾಂಡ್ ಆದರೆ ನೋಡ್ತಾ ಇದ್ದೀರಾ, ಅಥವಾ ಪೀಠ ಆದರೆ ನೋಡ್ತಾ ಇದ್ದೀರಲ್ವಾ. ಸೊ ಈ ಥರ ಬರುತ್ತೆ ನಿಮಗೆ. ವಿತ್ ಪ್ಲೇಟ್ ಕೂಡ ನಿಮಗೆ ಸಿಗತ್ತೆ. ಸೂಪರ್ ಆಗಿದೆ ನೋಡಿ. ಇದೆಲ್ಲ ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದರಲ್ಲಿ ಕೂಡ ನಿಮಗೆ ಸೈಜ್ ಆಪ್ಷನ್ಸ್ ಆದರೆ ಇರುತ್ತೆ.
ಇದೆಲ್ಲ ಜರ್ಮನ್ ಸಿಲ್ವರ್ ಅಲ್ವಾ ಕಂಬಗಳು? ಫ್ರೆಂಡ್ಸ್, ಮೊದಲಾದರೆ ನಾನು ಜರ್ಮನ್ ಸಿಲ್ವರ್ದಾದರೆ ವಿಡಿಯೋ ಹಾಕಿದ್ದೆ. ಸೊ ಇವಾಗ ಬಂದು ಕಂಪ್ಲೀಟಾಗಿ ನಿಮಗೆ ರಿಟರ್ನ್ ಗಿಫ್ಟ್ಸ್, ಹಾಗೆ ಜರ್ಮನ್ ಸಿಲ್ವರು, ವೈಟ್ ಮೆಟಲ್ ಮೇಲೆ ನಿಮಗೆ ಏನು ಕಾಪರ್ ಇದು ಕೋಟಿಂಗ್ ಆಗಿರೋಂಥ ಐಟಮ್ಸ್ ಆದರೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಕಂಪ್ಲೀಟಾಗಿ ನಿಮಗೆ ರಿಟರ್ನ್ ಗಿಫ್ಟ್ಸು ಇರುತ್ತೆ, ಹಾಗೆ ಪೀಠಗಳು ಕೂಡ ಇರುತ್ತೆ. ಯಾವ ಥರ ಕೂಡ ನೀವು ಯೂಸ್ ಮಾಡ್ಕೊಬೋದು. ಕಂಪ್ಲೀಟಾಗಿದೆ. ಅದು ಫಸ್ಟ್ ಪಾರ್ಟ್ ಹಾಕಿದೆ, ಇದು ಸೆಕೆಂಡ್ ಪಾರ್ಟಲ್ಲಿ ಹಾಕ್ತಾಯಿದ್ದೀನಿ. ಸೊ ಲೆಂತಿಯಾಗಿ ನೀವು ಹಾಕಿದರೆ ನಿಮಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ ಯಾವುದು ಹೆಂಗೆ ಏನು ಅಂತಂದ್ಬಿಟ್ಟು. ಅದಕ್ಕೆ 2 ಪಾರ್ಟಲ್ಲಿ ಹಾಕ್ತಾ ಇದ್ದೀನಿ ವಿಡಿಯೋ. ಇದು ಸೆಕೆಂಡ್ ಪಾರ್ಟ್ ಆಗಿರುತ್ತೆ. ಫಸ್ಟ್ ಪಾರ್ಟ್ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮನೆ ಆದರೆ ನಿಮಗೆ ಡೆಕೋರೇಷನ್ ಮಾಡಿ ಇಲ್ಲಾಂದ್ರೆ ಐ ಬಟನ್ ಕೊಟ್ಟಿದ್ದೀನಿ. ಇದೆಲ್ಲ ಕೂಡ ಸೆಪರೇಟ್ ತಗೊಳ್ಳಬಹುದು. ಹಾಗೆ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ. ಇನ್ನೇನು ಹಬ್ಬ ಹತ್ರ ಬಂತು, ಯಾರಿಗಾದ್ರೂ ಹೆವಿ ಪೀಸ್ ಕೂಡ ಗಿಫ್ಟ್ ಏನಾದ್ರು ಕೊಡಬೇಕು ಅಂದ್ರೆ ಈ ತರ ಕೂಡ ಕೊಟ್ಕೊಬಹುದು. ರೀಸನಬಲ್ ಪ್ರೈಸ್ ಚೆನ್ನಾಗಿದೆ. ಡೆಕೋರೇಷನ್ ಯೂನಿಕ್ ಆಗಿದೆ ಐಟಮ್ಸ್ ಎಲ್ಲ ಕೂಡ ನಿಮಗೆ. ಸೊ ನಿಮ್ಮ ಪ್ರೈಸ್ ಕೂಡ ಏನು ಕೂಡ ನೀವು ತಗೊಳ್ಳಬಹುದು. ಸರ್ ಕೂಡ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೇಳೋ ಅಂತ ಅವಶ್ಯಕತೆ ಇಲ್ಲ. ಸೊ ಎಲ್ಲೂ ಕೂಡ ಜರ್ಮನ್ ಸಿಲ್ವರ್ ಆಗಿರುತ್ತೆ. ವಾಚ್ ಮಾಡಿ ಅಂತ ಅಷ್ಟೇ ನಾನು ಕೇಳ್ಕೊಂಡು ಯಾರಾದ್ರೂ ಎಲ್ಲ ನನ್ನ ಚಾನೆಲ್ ನ ವಿಸಿಟ್ ಮಾಡ್ತಾರೆ ದಯವಿಟ್ಟು ನನ್ನ ಈ ತರ ಟ್ರೇಗಳು ಸಿಗ್ತಾ ಇದೆ. 94% ಅಷ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಬಟ್ ಚಾನೆಲ್ ಆದ್ರೆ ನೋಡ್ತೀರಾ ಖಂಡಿತವಾಗ್ಲೂ. ಸೊ ಆ ತರ ಮಾಡ್ಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮೋಟಿವೇಶನ್ ಬರುತ್ತೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಹಾಕಬೇಕು ಅನ್ನೋ ಒಂದು ವಿಚಾರ ನಮ್ಮ ತಲೆಯಲ್ಲೂ ಬರುತ್ತೆ. ನಮಗೂ ಖುಷಿ ಆಗುತ್ತೆ. ಓಕೆನಾ? ಸೊ ನೀವು ಈ ಒಂದು ಏನೇ ಅನುಕೂಲತೆಗಳು ಪಡ್ಕೊತಾ ಇದ್ದೀರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿಕೊಂಡು ನೀವು ಖಂಡಿತವಾಗ್ಲೂ ನೀವು ನೋಡಿ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಹೋಗೋಣ.